ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಕ್ಯೂ ಪಾಠಶಾಲಾ. ನಾನು ಸಿದ್ಧವಾರ್ಡ್. ಸ್ನೇಹಿತರೆ, ಈ ಒಂದು ಕ್ಲಾಸ್ನಲ್ಲಿ ಏನು ಮಾಡೋಣ ಅಂದ್ರೆ ನಾವು KS ಪೇಪರ್ 2 ಅಥವಾ ಕರ್ನಾಟಕದ ಒಂದು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಈ ಪ್ರಶ್ನೆಗಳು ವಿಶೇಷವಾಗಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ನೀಡುವ ಕರ್ನಾಟಕ ರಾಜ್ಯ ಸರ್ಕಾರ ನೀಡುವ ಏನು ಕರ್ನಾಟಕ ರಾಜ್ಯ ಸರ್ಕಾರ ನೀಡುವ ಪ್ರಮುಖ ಪ್ರಶಸ್ತಿಗಳನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಈ ಪ್ರಶಸ್ತಿಗಳು 2023ರ ಏನು 2023ರ ಜನವರಿ ತಿಂಗಳಿಂದ 2024ರ ಒಂದು ಜೂನ್ ತಿಂಗಳವರೆಗೆ ನಾನು ಕವರ್ ಮಾಡಿದ್ದೇನೆ. ಇಲ್ಲಿ ವಿಶೇಷವಾಗಿ ಈ ಒಂದು ಪ್ರಶಸ್ತಿಗಳನ್ನ ನಾವು MCQಗಳ ಮೂಲಕ ನೋಡ್ತಾ ಹೋಗೋಣ. ಇಲ್ಲಿ ಎಕ್ಸ್ಪ್ಲನೇಷನ್ ನಾನು ಜಾಸ್ತಿ ಕೊಡ್ತಾ ಹೋಗ್ತಲ್ಲ, ಕೇವಲ MCQಗಳು ಮಾತ್ರ ನಿಮಗೆ ಒಂದು ನಿಮ್ಮ ಸ್ಟಡಿಯನ್ನ ಒಂದು ರಿವಿಷನ್ ಮಾಡೋಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ಇಲ್ಲಿ ನಾನು ಈ ಒಂದು ಸೀರೀಸ್ ಅಲ್ಲಿ 70 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎಲ್ಲವೂ ಕೂಡ ಕರ್ನಾಟಕ ಒಂದು ರಾಜ್ಯ ಸರ್ಕಾರ ನೀಡುವ ಪ್ರಮುಖ ಪ್ರಶಸ್ತಿಗಳು, ಕೇಂದ್ರ ಸರ್ಕಾರ ನೀಡುವ ಪದ್ಮ ಪ್ರಶಸ್ತಿಗಳು, ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರು ಸಾಧನೆ ಮಾಡಿದಕ್ಕಾಗಿ ನೀಡಿರ್ತಕ್ಕಂಥ ಕೆಲವು ಪ್ರಶಸ್ತಿಗಳನ್ನು ಕೂಡ ಇದರಲ್ಲಿ ಆಡ್ ಮಾಡಿದ್ದೀನಿ. ಐ ಥಿಂಕ್ ನಿಮ್ಮ ಒಂದು KS ಪ್ರಿಪರೇಷನ್ಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಮೋಸ್ಟ್ ಪ್ರೊಬಬಲ್ ಈ ಒಂದು ಕ್ಲಾಸ್ನಿಂದ ಸುಮಾರು 2ರಿಂದ 3 ಅಥವಾ 4-5 ಕ್ವಶನ್ಗಳನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ಕೋತೀನಿ. ಹಾಗಾದ್ರೆ ತಡ ಮಾಡೋದು ಬೇಡ, ನಿಮ್ಗೂ ಟೈಮ್ ಜಾಸ್ತಿ ಇಲ್ಲ. ಮೊದಲ ಪ್ರಶ್ನೆ ನೋಡೋಣ. ಏನಿದೆ ಮೊದಲ ಪ್ರಶ್ನೆನ ನೋಡೋಣ. ನೋಡ್ರಿ, ರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರು ಸಾಧನೆ ಮಾಡಿದಕ್ಕಾಗಿ ಈ ಒಂದು ಪ್ರಶ್ನೆ ನೋಡಿದೀನಿ. ಏನಂದ್ರೆ 2023ನೇ ಸಾಲಿನ ಪದ್ಮವಿಭೂಷಣ ಮತ್ತು ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರನ್ನು ಕ್ರಮವಾಗಿ ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ನೇಹಿತರೆ, ನಾನು ಎಲ್ಲವೂ ಕೂಡ ಇಲ್ಲಿ ಹೇಳ್ಕೊಂಡು ಹೋಗಲ್ಲ, ನಿಮ್ಗೆ ಟೈಮ್ ಜಾಸ್ತಿ ಇಲ್ಲ. ಸೊ ಡೈರೆಕ್ಟ್ ಆನ್ಸರ್, ಡೈರೆಕ್ಟ್ ಉತ್ತರ ಏನು ಆಪ್ಷನ್ ಎ, SM ಕೃಷ್ಣ, ಸುಧಾಮೂರ್ತಿ, ರಾಣಿ ಮಾಚಯ್ಯ. ಏನು ಈ ಪದ್ಮವಿಭೂಷಣ ಯಾರು ಕೊಟ್ರು? SM ಕೃಷ್ಣ ಅವ್ರು ಕೊಟ್ರು. ನೆಕ್ಸ್ಟ್ ಪದ್ಮಭೂಷಣ ಯಾರು ಕೊಟ್ರು? ಸುಧಾಮೂರ್ತಿ ಅವ್ರು ಕೊಟ್ರು. ಆಮೇಲೆ ಇನ್ನು ಪದ್ಮಶ್ರೀ ರಾಣಿ ಮಾಚಯ್ಯ ಅವರಿಗೆ ಕೊಟ್ರು. ಯಾವುದು 2023ನೇ ಸಾಲಿನ, ಸರಿನಾ? ಇನ್ನ ಪದ್ಮಭೂಷಣ್ ಇನ್ನೊಂದು ಇಲ್ಲಿ ನಾವು ಸೇರಿಸಬೇಕಾಗತ್ತ ಇಂಪಾರ್ಟೆಂಟ್ ಹೆಸರು SL ಭೈರಪ್ಪ. ಮತ್ತೆ ಪದ್ಮಶ್ರೀ ಪ್ರಶಸ್ತಿಗಳನ್ನ 10 ಲಕ್ಷ ಜನರು ಕೊಟ್ಟಿದ್ದಾರೆ. ಅವುಗಳನ್ನ ನೀವು ಶಾರ್ಟ್ ನೋಟ್ಸ್ ಮಾಡಿರ್ತೀರ, ಅವುಗಳನ್ನ ರಿವಿಷನ್ ಮಾಡಿ. ಅಂದ್ರೆ ಪ್ರಶ್ನೆಗಳು ಯಾವ ತರ ಬರ್ತಾವ ಅನ್ನೋದನ್ನ ನಿಮಗೊಂದು ಕನ್ಫರ್ಮ್ ಮಾಡೋಗೋಸ್ಕರ ನಾ ಈ ಪ್ರಶ್ನೆ ಹಾಕಿದ್ದೀನಿ. ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಯಾರಿಗೆ 2022ನೇ ಸಾಲಿನ ಕರ್ನಾಟಕ ವಿಧಾನಸಭೆಯ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ನೀಡಲಾಗಿದೆ? ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾವುದು? RV ದೇಶಪಾಂಡೆ. RV ದೇಶಪಾಂಡೆ ಎಂದರ ಪ್ರಸ್ತುತ ಇವರು ಹಳ್ಯಾಳದ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ ಇವರು, ಸರಿನಾ? ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದವರು ಯಾರು? ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಹಾಗಾದ್ರೆ ಈ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿ ಯಾರು ಪ್ರದಾನ ಮಾಡಿದ್ರು? BS ಯಡಿಯೂರಪ್ಪನವರಿಗೆ. ಏನು ಫಾರ್ ದ ಫಸ್ಟ್ ಟೈಮ್ ಇದು ಯಾರು ಕೊಟ್ರು? ಮೊಟ್ಟ ಮೊದಲ ಬಾರಿಗೆ ಪ್ರಶಸ್ತಿ ಯಾರು ಕೊಟ್ರು ಅಂದ್ರೆ BS ಯಡಿಯೂರಪ್ಪನವರಿಗೆ ಕೊಟ್ರು. ಸರಿ, ಈ BS ಯಡಿಯೂರಪ್ಪನವರಿಗೆ ಅವತ್ತಿನ ಸಂದರ್ಭದಲ್ಲಿ ಅಂದ್ರೆ 2021ರ ಒಂದು ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನು ಯಾರು ಪ್ರದಾನ ಮಾಡಿದ್ರು ಅಂತ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಅವಾಗ ಯಾರು ಪ್ರದಾನ ಮಾಡ್ತಾರಂದ್ರೆ ಈ ಪ್ರಶ್ನೆಯನ್ನ ಓಂ ಬಿರ್ಲಾ ಅವರು ಮಾಡ್ತಾರೆ. ಯಾರು? ಓಂ ಬಿರ್ಲಾ. ಓಂ ಬಿರ್ಲಾ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಇವರು ಲೋಕಸಭೆಯ ಸ್ಪೀಕರ್ ಇವರು. ಇಷ್ಟು ಸಾಕು ನಮಗೇನು. 2022ನೇ ಸಾಲಿನ ಕರ್ನಾಟಕ ರಾಜ್ಯ ವಿಧಾನಸಭೆ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಕೊಟ್ಟಿರೋದು RV ದೇಶಪಾಂಡೆ ಅವರಿಗೆ. ಇಲ್ಲಿ ಸರಿಯಾದ ಉತ್ತರ ಸಿ. ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಯಾರಿಗೆ 2022 ಮತ್ತು 23ನೇ ಸಾಲಿನ ರಾಷ್ಟ್ರೀಯ ಹೊಯ್ಸಳ ಶೌರ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ? ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಆದಿತ್ಯ ಶಿವಳ್ಳಿ. ಆದಿತ್ಯ ಶಿವಳ್ಳಿ ಒಬ್ಬ ಹುಬ್ಬಳ್ಳಿ ಮೂಲದ ಕಾನೂನು ವಿದ್ಯಾರ್ಥಿ. ಇವರು ಕಾನೂನು ವಿದ್ಯಾರ್ಥಿ. ಇವರು ಏನ್ ಮಾಡ್ತಾರಂದ್ರೆ ಉತ್ತರ ಕನ್ನಡದಲ್ಲಿ ಇವರು ಪ್ರವಾಸಕ್ಕೆ ಹೋದಾಗ ತಮ್ಮ ಸ್ನೇಹಿತರು ಜಲಪಾತದಲ್ಲಿ ಬಿದ್ದಾಗ ಅವರನ್ನ ರಕ್ಷಣೆ ಮಾಡ್ತಾರೆ. ಹೀಗಾಗಿ ಇವರಿಗೆ ಏನಾಗತ್ತಂದ್ರ ರಾಷ್ಟ್ರೀಯ ಹೊಯ್ಸಳ ಪ್ರಶಸ್ತಿಯನ್ನ ನೀಡ್ತಾರ. ಈ ಪ್ರಶಸ್ತಿಯನ್ನು ನೀಡೋರು ಯಾರಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಪ್ರಶಸ್ತಿಯನ್ನ ನೀಡುತ್ತದೆ. ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ರಾಷ್ಟ್ರೀಯ ಅಂದಾಗ ನೀವು ಕೇಂದ್ರ ಸರ್ಕಾರ ಹೋಗ್ಬೇಡ್ರಿ, ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಇನ್ನು ಇದ ಒಂದು ಶೌರ್ಯ ಪ್ರಶಸ್ತಿಗೆ ಏನ್ ಕೊಡ್ತಾರಂದ್ರೆ ಕೆಳದಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ? ಬಾಲಕಿಯರಿಗೆ ಕೊಡ್ತಾರೆ. ಇದೇ ಒಂದು ಕಾರ್ಯಕ್ಕಾಗಿ ಬಾಲಕಿಯರಿಗೆ. ಹೊಯ್ಸಳ ಪ್ರಶಸ್ತಿ ಯಾರು ಕೊಡ್ತಾರ? ಬಾಲಕರಿಗೆ.
ಮುಂದಿನ ಪ್ರಶ್ನೆ, ಕರ್ನಾಟಕದ ಮೂಲದ ಈ ಕೆಳಗಿನ ಯಾರಿಗೆ 2003 ಸಾಲಿನ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತುಮ್ ಜಾಗತಿಕ ಜಲ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತ ಕೇಳಿದಾರ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಪ್ರೊಫೆಸರ್ ಆರ್ ಗೀತಾ ಬಾಲಕೃಷ್ಣನ್. ಏನು? ಮೊಹಮ್ಮದ್ ಬಿನ್ ಅಲ್ ಮಕ್ತುಮ್ ಜಾಗತಿಕ ಜಲ ಒಂದು ಪ್ರಶಸ್ತಿ. ಇವರು ಮೂಲತಃ ಬೆಂಗಳೂರಿನವರು. ಈ ಪ್ರಶಸ್ತಿಯನ್ನ ಯಾಕೆ ಕೊಡ್ತಾರಂದ್ರ ನೀರಿನ ಒಂದು ಸಂರಕ್ಷಣೆ ಮಾಡಿದಕ್ಕಾಗಿ, ನೀರಿನ ಸಂರಕ್ಷಣೆ ಮತ್ತೆ ನೀರಿನ ಕುರಿತಾಗಿ ಅಭಿಯಾನವನ್ನು ಯಾರು ಕೈಗೊಂಡಿರ್ತಾರಲ್ಲ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾರ. ಯಾವುದು? ಜಾಗತಿಕ ಜಲ ಪ್ರಶಸ್ತಿ. ಇಲ್ಲಿ ಸರಿಯಾದ ಉತ್ತರ ಪ್ರೊಫೆಸರ್ ಆರ್ ಗೀತಾ ಬಾಲಕೃಷ್ಣನ್. ಇನ್ನ ಮುಂದಿನ ಪ್ರಶ್ನೆ ನೋಡ್ರಿ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವು ನೀಡುವ 2023ನೇ ಸಾಲಿನ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಮುಂದಿನವುಗಳು ಯಾವುವು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳಿದಾರ. ಸ್ನೇಹಿತರೆ, ಆನ್ಸರ್ ಡೈರೆಕ್ಟ್ ನೋಡ್ತೀನಿ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಮೇಲಿನ ಎಲ್ಲವೂ ಒಂದನೇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಶಸ್ತಿಯನ್ನ MS ಸಿಂಧೂರ್ ಅವರಿಗೆ ನೀಡಲಾಗಿದೆ. ಇನ್ನು ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಪ್ರಶಸ್ತಿಯನ್ನ ಅಶೋಕ್ ಚಂದ್ರಗಿ ಅವರು ನೀಡಲಾಗಿದೆ. ಇನ್ನು ಡಾಕ್ಟರ್ ಕಯ್ಯಾರ ಕಿನ್ನಣ್ಣ ಪ್ರಶಸ್ತಿಯನ್ನ ಕಾಸರಗೋಡಿನ ಯಡಿಯೂರು ಮಠಕ್ಕೆ ನೀಡಲಾಗಿದೆ. ನೀವು ನೆನಪಿಟ್ಕೋಬೇಕಿಲ್ಲಿ ಕೇಶವಾನಂದ ಭಾರತಿ ಪ್ರಕರಣ ನಿಮ್ಗೆಲ್ಲರ ಗೊತ್ತಿರ್ತಕ್ಕಂಥ ವಿಚಾರಣೆ ಇದು. ವರ್ಚಸ್ ಕೇರಳ ಸರ್ಕಾರ 1973 ಒಂದು ತೀರ್ಪು ಇತ್ತಲ್ಲ, ಆ ಒಂದು ಮಠದ ಒಂದು ಕಾರ್ಯಕ್ಕಾಗಿ ಈ ಪ್ರಶಸ್ತಿಯನ್ನು ಕೊಟ್ಟಾರೆ. ಯಾವುದು? ಕಯ್ಯಾರ ಕಿನ್ನಣ್ಣ ರೈ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ಕೆಳಗಿನ ಯಾರಿಗೆ 2022 ನೃಪತುಂಗ ಪ್ರಶಸ್ತಿಯನ್ನು ನೀಡಲಾಗಿದೆ? ಸ್ನೇಹಿತರೆ, ನಾನು ಅವಸರ ಮಾಡ್ತೀನಿ, ಅಪಾರ್ಥ ಮಾಡ್ಕೋಬೇಡಿ. ಸರಿಯಾದ ಉತ್ತರ ಡಾಕ್ಟರ್ ವೈದೇವಿಯವರ ಮೂಲ ಹೆಸರೇನು? ಜಾನಕಿ ಮೂರ್ತಿ. ಇವರ ಒಂದು ಪ್ರಮುಖ ಕೃತಿ ಯಾವುದು? ಕ್ರೌಂಚ ಪಕ್ಷಿಗಳು. ಈ ಒಂದು ಕೃತಿಗೆ ನೆಕ್ಸ್ಟ್ 2022 ನೃಪತುಂಗ ಪ್ರಶಸ್ತಿಯನ್ನ ಯಾರು ಕೊಟ್ಟಾರ ಅಂದ್ರೆ ವೈದೇವಿ ಕೊಟ್ಟಾರ. ಈ ನೃಪತುಂಗ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದು? ಒಂದು BMTC. ನೆಕ್ಸ್ಟ್ ಇನ್ನು ಕನ್ನಡ ಸಾಹಿತ್ಯ ಪರಿಷತ್. ಇವರಿಬ್ಬರು ಜಂಟಿಯಾಗಿ ಸೇರಿಸಿ ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಯಾರಿಗೆ? ವೈದೇವಿ ಅವರಿಗೆ. ಮುಂದಿನ ಪ್ರಶ್ನೆ ನೋಡ್ರಿ, ಮಯೂರ ವರ್ಮ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದು ಕೇಳಿದಾರ. ಸ್ನೇಹಿತರೆ, ಇಲ್ಲಿ ಕೂಡ ಸರಿಯಾದ ಉತ್ತರ ಆಪ್ಷನ್ ಡಿ. ಯಾರಂದ್ರೆ BMTC ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಜಂಟಿಯಾಗಿ ಇದು ಕನ್ನಡದ ಮೊಟ್ಟ ಮೊದಲ ಅರಸ ಮಯೂರ ವರ್ಮರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಾರ. ಮಯೂರ ವರ್ಮ ಯಾರು? ಕದಂಬರ ಒಬ್ಬ ಸ್ಥಾಪಕ. ಇನ್ನು ಬನವಾಸಿ ಉತ್ಸವ ಕೂಡ ಇವರ ಒಂದು ಸಾಮ್ರಾಜ್ಯದ ರಾಜಧಾನಿ ಯಾವ್ದ? ಬನವಾಸಿ ಉತ್ಸವ ಅಥವಾ ಕದಂಬ ಉತ್ಸವ ಕೂಡ ಈ ಬನವಾಸಿಯಲ್ಲಿ ನಡೆಯುತ್ತದೆ. ಏನು? ಬನವಾಸಿ ಉತ್ಸವದಲ್ಲಿ ಆಚರಿಸ್ತಾರ. ಮುಂದಿನ ಪ್ರಶ್ನೆ ನೋಡ್ರಿ, ಪಂಪ ಪ್ರಶಸ್ತಿ ಕುರಿತಾಗಿ ಯಾವ ಹೇಳಿಕೆಗಳು, ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆ ಕೇಳ್ತಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. CP ಕೃಷ್ಣಕುಮಾರ್, ಡಾಕ್ಟರ್ ಬಾಬು ಕೃಷ್ಣಮೂರ್ತಿ, ಡಾಕ್ಟರ್ SR ರಾಮಮೂರ್ತಿ ಅವರಿಗೆ ಈ ಅವಧಿಯವರೆಗೆ ಅಂದ್ರೆ 2020 ಮತ್ತು 2021 ಅವಧಿ ಯಾರು ಕೊಟ್ಟರು? CP ಕೃಷ್ಣಕುಮಾರ್ ಕೊಡ್ತಾರ. ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರಿಗೆ 2021 ಮತ್ತು 2022 ಅವಧಿಯಲ್ಲಿ ಕೊಡ್ತಾರ. ಡಾಕ್ಟರ್ SR ರಾಮಸ್ವಾಮಿ ಅವರಿಗೆ 2022 ಮತ್ತು 2022 ಅವಧಿಯಲ್ಲಿ ಈ ಪಂಪ ಪ್ರಶಸ್ತಿಯನ್ನ ಕೊಡ್ತಾರ. ಇನ್ನು ಈ ಪಂಪ ಪ್ರಶಸ್ತಿಯನ್ನು ಎಲ್ಲಿ ಪ್ರದಾನ ಮಾಡ್ತಾರ ಅನ್ನೋದು ಮುಖ್ಯ ಆಗತ್ತೆ ನಮಗ. ಪಂಪ ಪ್ರಶಸ್ತಿಯ ಪ್ರದಾನ ಎಲ್ಲಿ ಮಾಡ್ತಾರ ಅನ್ನೋದು ಬಹಳ ಮುಖ್ಯ ಆಗತ್ತ. ಇದನ್ನ ಬನವಾಸಿಯಲ್ಲಿ ಕದಂಬ ಉತ್ಸವದಲ್ಲಿ ಇದನ್ನ ಪ್ರದಾನ ಮಾಡ್ತಾರ. ಇನ್ನು ಕದಂಬ ಉತ್ಸವದಲ್ಲಿ ಮುಖ್ಯ ಆಗತ್ತೆ ನಮ್ಗಿದು. ಕದಂಬ ಉತ್ಸವ ಎಲ್ಲಿ ನಡೆದೈತಿ? ಬನವಾಸಿಯಲ್ಲಿ. ಮುಂದಿನ ಪ್ರಶ್ನೆ ನೋಡ್ರಿ, ನಾಡೋಜ ಪ್ರಶಸ್ತಿ ಕುರಿತ ಒಂದು ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದಾರೆ. ಇಲ್ಲಿ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಆದ್ರೆ ನಾಡೋಜ ಪ್ರಶಸ್ತಿ ಕುರಿತ ಸಂಪೂರ್ಣ ಮಾಹಿತಿಯಲ್ಲೇ ನೋಡೋಣ ನಾವು ಇದ ಪ್ರಶ್ನೆಯಲ್ಲಿ. ಈ ಪ್ರಶಸ್ತಿಯನ್ನು ಕೊಡೋರು ಯಾರಂದ್ರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡುತ್ತಾರ. ಈ ಪ್ರಶಸ್ತಿಗೆ ಪ್ರೇರಣೆ ಏನಂದ್ರೆ ಈ ಪಶ್ಚಿಮ ಬಂಗಾಳದ ಶಾಂತಿನಿಕೇತನದ ಒಂದು ವಿಶ್ವವಿದ್ಯಾಲಯ ನೀಡುವ ದೇಶಿಕೋತ್ತಮ ಎಂಬ ಪದವಿಯಿಂದ ಪ್ರೇರಣೆಗೊಂಡು ಈ ಪ್ರಶಸ್ತಿ ಅಥವಾ ಈ ಪದವಿಯನ್ನು ನೀಡಲಾಗುತ್ತದೆ. ಇನ್ನು ಮೊದಲ ಬಾರಿಗೆ ಈ ಪದವಿಯನ್ನು 1995ರಲ್ಲಿ ಕುವೆಂಪು, S ನಿಜಲಿಂಗಪ್ಪ, ನೆಕ್ಸ್ಟ್ ಗಂಗೂಬಾಯಿ ಹನಗಲ್ ಅವರುಗಳಿಗೆ ಈ ಪ್ರಶಸ್ತಿ ಅಥವಾ ಈ ಒಂದು ಪದವಿಯನ್ನು ನೀಡಿದಾರ. ಇನ್ನು ನಾಡೋಜ ಅನ್ನೋದು ಪಂಪನ ಒಂದು ಮತ್ತೊಂದು ಹೆಸರು. ಏನು? ಪಂಪ, ಆದಿಕವಿ ಪಂಪನ ಮತ್ತೊಂದು ಹೆಸರು ಮುಖ್ಯ. ಇನ್ನು ಇವನ ಪ್ರಮುಖ ಕೃತಿ ಯಾವುದು? ಆದಿಪುರಾಣ. ಇನ್ನೊಂದು ಯಾವುದು? ವಿಕ್ರಮಾರ್ಜುನ ವಿಜಯ.
ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅದು. ಮುಂದಿನ ಪ್ರಶ್ನೆ ನೋಡ್ರಿ, ಏಕಲವ್ಯ ಪ್ರಶಸ್ತಿ ಕುರಿತ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಕೂಡ ಆಪ್ಷನ್ ಸಿ ಆಗತ್ತ. ಈ ಒಂದು ಏಕಲವ್ಯ ಪ್ರಶಸ್ತಿನ ಕರ್ನಾಟಕ ಸರ್ಕಾರ ಕೊಡ್ತಾ. ಯಾಕೆ ಕೊಡುತ್ತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಪ್ರಶಸ್ತಿಯನ್ನು ಕೊಡ್ತೈತಿ. ಯಾವ ದಿನದಂದು ಕೊಡ್ತಾರಂದ್ರೆ ರಾಷ್ಟ್ರೀಯ ಕ್ರೀಡಾ ದಿನದಂದು ಈ ಪ್ರಶಸ್ತಿಯನ್ನ ನೀಡ್ತಾರ. ಆಮೇಲೆ ಈ ಪ್ರಶಸ್ತಿಯು ಏಕಲವ್ಯ ಕಂಚಿನ ಪ್ರತಿಮೆ, ಪ್ರಶಸ್ತಿ ಪತ್ರ, ಸಮವಸ್ತ್ರ ಕೂಡ ಒಳಗೊಂಡಿರುತ್ತ. ಇದು ಕೊಡ್ತಕ್ಕಂತ ಒಂದು ಪ್ರಮುಖ ಬಹುಮಾನದ ಒಟ್ಟು ಮೊತ್ತ ಎಷ್ಟಂದ್ರೆ 2 ಲಕ್ಷ ರೂಪಾಯಿಗಳು. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಕೊಡ್ತಾರ. ಯಾಕೆ ಕೊಡ್ತಾರ ಅಂದ್ರ ಕರ್ನಾಟಕ ರಾಜ್ಯದ ದೇಶೀಯ ಮತ್ತು ಸ್ಥಳೀಯ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಯಾವುದು? ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ. ಮುಂದಿನ ಪ್ರಶ್ನೆ ನೋಡ್ರಿ, ದಾದಾ ಸಾಹೇಬ್ ಫಾಲ್ಕೆ 2023 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಇತ್ತೀಚೆಗೆ ಈ ಕೆಳಗಿನ ಯಾವ ನಟರಿಗೆ ಅತ್ಯಂತ ಭರವಸೆಯ ನಟ ಎಂಬ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು? ಸ್ನೇಹಿತರೆ, ಸರಿಯಾದ ಉತ್ತರ ಇಲ್ಲಿ ಯಾವುದು? ರಿಷಬ್ ಶೆಟ್ಟಿ. ಯಾರು? ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿ ಅವರ ಪ್ರಸಿದ್ಧ ಚಿತ್ರ ಯಾವುದು? ಕಾಂತಾರ. ಸರಿನಾ? ಅತ್ಯಂತ ಭರವಸೆ ನಟ ಯಾರು ಇಲ್ಲಿ? ರಿಷಬ್ ಶೆಟ್ಟಿ. ಮುಂದಿನ ಪ್ರಶ್ನೆ ಏನ್ ಕೇಳಿದಾರೆ ಅಂದ್ರೆ ಗಾಂಧಿ ಗ್ರಾಮ್ ಪುರಸ್ಕಾರ ಪ್ರಶಸ್ತಿಗೆ ಸಂಬಂಧಿಸಿದ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಆಪ್ಷನ್ ಸಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಅಂತ ಕೇಳಿದಾರೆ ಅವರು. ಈ ಜಿಲ್ಲೆ ಪದ ತೆಗೆದಕ್ಕೆ ಇಲ್ಲಿ ತಾಲೂಕನ್ನ ಹಾಕ್ಬೇಕು ನಾವಿಲ್ಲಿ. ಏನು ತಾಲೂಕು ಅಂದ್ರೆ ರಾಜ್ಯದ ಇಲ್ಲಿ ರಾಜ್ಯದ ಪ್ರತಿ ತಾಲೂಕಿನಲ್ಲಿ ಅತ್ಯುತ್ತಮ ಅಭಿವೃದ್ಧಿ ಕಾರ್ಯ ನಡೆಸಿದ ತಲಾ ಒಂದು ಗ್ರಾಮ ಪಂಚಾಯತ್ ಈ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಹೀಗಾಗಿ ಈ ಜಿಲ್ಲೆ ಇದ್ದಾಗ ರಾಂಗ್ ಆಗುತ್ತೆ ಸ್ನೇಹಿತರೆ ಅದು. ಆಮೇಲೆ ನಾವು ಹೇಳಿಕೆ 1ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಗ್ರಾಮ ಪಂಚಾಯತಿಯ ಸಮಗ್ರ ಅಭಿವೃದ್ಧಿ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದ ಗ್ರಾಮ ಪಂಚಾಯತಿಗಳನ್ನು ಪ್ರೋತ್ಸಾಹಿಸಲು ಗಾಂಧಿ ಗ್ರಾಮ ಪುರಸ್ಕಾರವನ್ನು ನೀಡಲಾಗುತ್ತ. ಇಂಥ ಒಂದು ಪುರಸ್ಕಾರಕ್ಕೆ ಭಾಜನವಾದ ಗ್ರಾಮ ಪಂಚಾಯತಿಗೆ 10 ಲಕ್ಷ ರೂಪಾಯಿಗಳ ಒಂದು ವಿಶೇಷ ಅನುದಾನವನ್ನ ನೀಡ್ತಾರೆ. ಇಲ್ಲಿ ವಿಶೇಷ ಅನುದಾನ ಎಷ್ಟು? 10 ಲಕ್ಷ. ನಿಮ್ಮ ಪ್ರಶ್ನೆ ಹೆಂಗೂ ಕೇಳಬಹುದು, ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಸಂಬಂಧಿಸಿದಂತೆ ಈ ಪುರಸ್ಕಾರಕ್ಕೆ ಭಾಜನವಾದ ಗ್ರಾಮ ಪಂಚಾಯತಿಗೆ ಎಷ್ಟು ಮೊತ್ತದ ಒಂದು ವಿಶೇಷ ಅನುದಾನವನ್ನು ನೀಡಲಾಗುತ್ತೆ ಅಂತ ಕೇಳ್ತಾರ. ಅದಕ್ಕೆ ನೀವು ಗೊತ್ತಿರ್ಬೇಕು, ನಿಮ್ಗೆ 10 ಲಕ್ಷ ರೂಪಾಯಿಗಳು. ಇನ್ನು ಪ್ರತಿ ವರ್ಷ ಗಾಂಧಿ ಜಯಂತಿ ದಿನದಂದು ಈ ಒಂದು ಪ್ರಶಸ್ತಿ ಅಥವಾ ಪುರಸ್ಕಾರವನ್ನು ನೀಡ್ತಾರ. ಏನು? ಪ್ರತ್ಯುತ್ತಮ ಗ್ರಾಮ ಪಂಚಾಯತಿಗಳಿಗೆ ಈ ಗಾಂಧಿ ಗ್ರಾಮ ಪುರಸ್ಕಾರವನ್ನ ಗಾಂಧಿ ಜಯಂತಿ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅದು. ಅಕ್ಟೋಬರ್ 2ರಂದು ಈ ಒಂದು ಪುರಸ್ಕಾರವನ್ನ ಏನ್ ಮಾಡ್ತಾರ ಅಂದ್ರೆ ಪ್ರದಾನ ಮಾಡ್ತಾರ. ಮುಂದಿನ ಪ್ರಶ್ನೆ ನೋಡ್ರಿ, 14ನೇ ಆವೃತ್ತಿಯ ಬೆಂಗಳೂರು ಸಿನಿ ಮಹೋತ್ಸವದಲ್ಲಿ ಈ ಕೆಳಗಿನ ಯಾವ ಹಿರಿಯ ನಟರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ 2020 ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ದೊಡ್ಡಣ್ಣ. ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂಗೆ 14ನೇ ಆವೃತ್ತಿಯ ಬೆಂಗಳೂರು ಸಿನಿ ಮಹೋತ್ಸವದಲ್ಲಿ ಈ ಕೆಳಗಿನ ಯಾವ ಚಲನಚಿತ್ರ ಕನ್ನಡ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು ಅಂತ ಕೇಳಿದಾರೆ ಅವರು. ಎಷ್ಟು? 14ನೇ ಆವೃತ್ತಿ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ ಇದು. ಇಲ್ಲಿ ಯಾವ ಸರಿಯಾದ ಉತ್ತರ? ಆಪ್ಷನ್ ಬಿ, ನಾನು ಕುಸುಮ. ಮುಂದಿನ ಪ್ರಶ್ನೆ ನೋಡ್ರಿ, ಏನ್ ಕೇಳಿದಾರೆ ಅಂದ್ರೆ 14ನೇ ಆವೃತ್ತಿಯ ಬೆಂಗಳೂರು ಸಿನಿ ಉತ್ಸವದಲ್ಲಿ ಈ ಕೆಳಗಿನ ಯಾವ ಚಲನಚಿತ್ರಗಳು ಏಷ್ಯನ್ ವಿಭಾಗದಲ್ಲಿ ಅತ್ಯುತ್ತಮ ಪ್ರಶಸ್ತಿ ಪಡೆಯಿತು ಅಥವಾ ಪಡೆದವು ಅಂತ ಕೇಳಿದಾರೆ ಅವರು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ಏನು? ಮದರ್ಲೆಸ್ ಮತ್ತು ಬಿಫೋರ್ ನೌ ಅಂಡ್ ದೆನ್. ಏನು? ಏಷ್ಯನ್ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆದ ಚಲನಚಿತ್ರಗಳು ಯಾವಂದ್ರೆ ಒಂದು ಮದರ್ಲೆಸ್, ಇನ್ನೊಂದು ಬಿಫೋರ್ ನೌ ಅಂಡ್ ದೆನ್. ಮುಂದಿನ ಪ್ರಶ್ನೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಐತಿ ಇದು. ಈ ಕೆಳಗಿನ ಯಾರು 2022ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತ ಕೇಳಿದಾರೆ ಇಲ್ಲಿ. ಸರಿಯಾದ ಉತ್ತರ ಯಾವುದು? ತಮ್ಮಣ್ಣ ಬೀಗಾರ್. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪ್ರಶಸ್ತಿ 2022 ಪುರಸ್ಕೃತರು ತಮ್ಮಣ್ಣ ಬೀಗಾರು. ಯಾವ ಕೃತಿಗೆ? ಬಾವಲಿ ಗುಹೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂದ್ರೆ ಬಾಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಈ ತಮ್ಮಣ್ಣ ಬೀಗಾರ್ ಅವರಿಗೆ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಏನಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪುರಸ್ಕೃತ ಕನ್ನಡ ಸಾಹಿತಿಗಳು ಯಾರು ಅಂತ ಕೇಳಿದಾರೆ ಅವರು. ಇಲ್ಲಿ ಎಸ್.ಎಲ್. ಭೈರಪ್ಪ ಮತ್ತು ಎಂ. ವೀರಪ್ಪ ಮೊಯ್ಲಿ. ಸರಿಯಾದ ಉತ್ತರ ಆಪ್ಷನ್ ಎ. ಏನು? ಈ ಎಸ್.ಎಲ್. ಭೈರಪ್ಪ ಅವರಿಗೆ 2010ರಲ್ಲಿ ಮಂದ್ರ ಕೃತಿಗೆ ಏನ್ ಮಾಡ್ತಾರೆ, ಈ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಕೊಡ್ತಾರ. ಇನ್ನು 2014ರಲ್ಲಿ 2014ರಲ್ಲಿ ಶ್ರೀ ರಾಮಾಯಣ ಅನ್ವೇಷಣಂ ಎಂಬ ಕೃತಿಗೆ ಏನ್ ಮಾಡ್ತಾರಂದ್ರ ಶ್ರೀ ಎಂ. ವೀರಪ್ಪ ಮೊಯ್ಲಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರ. ಇನ್ನು ನೆನಪಿಡಬೇಕಾದ ಪ್ರಮುಖ ಸಂಗತಿಯನ್ನು ವಿಚಾರ ಮಾಡೋಣ ಇಲ್ಲಿ. 2023ರ ಒಂದು
ಏನು ಪ್ರಶಸ್ತಿ ಯಾರ್ದು ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ನ್ಯಾಷನಲ್ ಯೂಸ್ ನ್ಯಾಷನಲ್ ಒಂದು ಕರೆಂಟ್ ಅಫೇರ್ಸ್ ನೋಡ್ಬೇಕಾದ್ರೆ ನಾವು ಕೂಡ ಇದು ನೋಡ್ತೀವಿ. ಇಲ್ಲಿ ಯಾರು ಬರ್ತಾರೆ ಅಂದ್ರೆ ಇಲ್ಲಿ ಶಿವಶಂಕರಿ ಅಂತ ಒಬ್ಬರ ತಮಿಳು ಸಾಹಿತಿ ಬರ್ತಾರೆ. ಇಲ್ಲಿ ಶಿವಶಂಕರಿ ತಮಿಳು ಸಾಹಿತಿ ಇವರು ಕೃತಿ ಯಾವುದು ಅದನ್ನು ಕೇಳ್ತಾರ. ಸೂರ್ಯ ವಂಶಂ. ಏನು ಸೂರ್ಯ ವಂಶಂ ಈ ಕೃತಿಗೆ ಏನ್ ಮಾಡ್ತಾರಂದ್ರ 2023 ಒಂದು ಇದನ್ನ ಕೊಡ್ತಾರ. ಇನ್ನು 2024 ಒಂದು ಪ್ರಶಸ್ತಿಯನ್ನು ಯಾರು ಕೊಡ್ತಾರ ಬರೋಬ್ಬರ ಇಂಪಾರ್ಟೆಂಟ್ ಆಗತ್ತಾ. ಯಾರು? ಪ್ರಭಾ ವರ್ಮ. ಪ್ರಭಾ ವರ್ಮ ಯಾರು? ಮಲಯಾಳಿ ಸಾಹಿತಿಯವರು. ಮಲಯಾಳಿ ಸಾಹಿತಿ. ಇವ್ರ ಕೃತಿ ಯಾವುದು ಇಂಪಾರ್ಟೆಂಟ್ ಆಗತ್ತೆ ನಮ್ಗೆ ಇಲ್ಲಿ. ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಐತಿ. ರೌದ್ರ ಸಾತ್ವಿಕಂ. ರೌದ್ರ ಸಾತ್ವಿಕಂ ಇವೆರಡು ಹೆಸರು ನೆನ್ಪಿಟ್ಕೊಡ್ರಿ. ನಿಮ್ಗೆ ಬರ್ತಕ್ಕಂಥ ಪ್ರಶ್ನೆನೇ ಇವು. ಏನು ತಮಿಳಿನ ಶಿವಶಂಕರಿ ಅವರ ಸೂರ್ಯವಂಶಂ ಕೃತಿಗೆ ಸರಸ್ವತಿ ಸಮ್ಮಾನ 2023 ಕೊಟ್ಟರು. 24 2001 ಪ್ರಭಾ ವರ್ಮ ಮಲಯಾಳಿ ಸಾಹಿತ್ಯ ಇರ್ತಲ್ಲ, ರೌದ್ರ ಸಾತ್ವಿಕಂ ಈ ಪ್ರಶಸ್ತಿಗೆ ಈ ಒಂದು ಕೃತಿಗೆ ಏನ್ ಕೊಡ್ತಾರ ಅಂದ್ರ ಈ ಒಂದು ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನ ಕೊಟ್ಟಿದ್ದಾರ. ಮುಂದಿನ ಪ್ರಶ್ನೆ ನೋಡ್ರಿ. 2022 ಸಾಲಿನ ACIASQ ಅರೈವಲ್ ಸರ್ವೆ ಗ್ಲೋಬಲ್ ಅಂಡ್ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ವರ್ಲ್ಡ್ ನೀಡುವ ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿಗೆ ಈ ಕೆಳಗಿನ ಯಾವ ವಿಮಾನ ನಿಲ್ದಾಣ ಭಾಜನವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಏನು ಅರೈವಲ್ ಸರ್ವೆ ಗ್ಲೋಬಲ್ ಅಂಡ್ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ವರ್ಲ್ಡ್ ನೀಡುವ ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿಗೆ ಯಾರು ಭಾಜನವಾಗಿದೆ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಮುಂದಿನ ನೋಡ್ರಿ. ಏನು ತಂಬಾಕು ನಿಯಂತ್ರಣದ ಮೂಲಕ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ತಡೆಗಟ್ಟುವಲ್ಲಿ ಮಾಡಿದ ಸಾಧನೆಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ನೀಡುವ 2023 ಸಾಲಿನ ಆರೋಗ್ಯಕರ ನಗರ ಪ್ರಶಸ್ತಿಗೆ ಕರ್ನಾಟಕದ ಈ ಕೆಳಗಿನ ಯಾವ ನಗರ ಪಾತ್ರವಾಗಿದೆ ಅಂತ ಕೇಳಿದಾರೆ ಅವರು. ಇಲ್ಲಿ ನಮ್ದು ಬೆಂಗಳೂರು. ಬೆಂಗಳೂರು ಏನಂತಂದ್ರೆ ಅತ್ಯುತ್ತಮ ಆರೋಗ್ಯಕರ ನಗರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ. ಕರ್ನಾಟಕದ ಈ ಕೆಳಗಿನ ಯಾವ ಸಂಸದರಿಗೆ ಹೊಸ ಸಂಸದರಿಗೆ ನೀಡುವ 2023 ಲೋಕಮತ್ ಸಂಸದೀಯ ಪ್ರಶಸ್ತಿಯನ್ನು ನೀಡಲಾಗಿದೆ? ಇದನ್ನ ಕೇಳೋ ಚಾನ್ಸಸ್ ಜಾಸ್ತಿ ಐತಿ ನೋಡ್ರಿ. ಇದು ಸರಿಯಾದ ಉತ್ತರ ಯಾವುದು? ನಮ್ಮ ತೇಜಸ್ವಿ ಸೂರ್ಯ ಅವರು. ತೇಜಸ್ವಿ ಸೂರ್ಯ ಏನು ಬೆಂಗಳೂರು ದಕ್ಷಿಣ ಒಂದು ಲೋಕಸಭಾ ಕ್ಷೇತ್ರದ ಒಂದು ಸಂಸದರು. ಬೆಂಗಳೂರು ದಕ್ಷಿಣದ MP ಅವರು. ಏನ್ ಪ್ರಶಸ್ತಿ ಏನು? 2023 ಸಾಲಿನ ಲೋಕಮತ್ ಸಂಸದೀಯ ಪ್ರಶಸ್ತಿ. ಕೆಲವು ಚಾನ್ಸಸ್ ಜಾಸ್ತಿ ಐತಿದು ನೋಡ್ಕೊಡ್ರಿ. 2023 ಸಾಲಿನ ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ್ ವಿಕಾಸ್ ಪುರಸ್ಕಾರಕ್ಕೆ ಕರ್ನಾಟಕದ ಈ ಕೆಳಗಿನ ಯಾವ ಗ್ರಾಮ ಪಂಚಾಯತಿ ಆಯ್ಕೆಯಾಗಿದೆ ಅಂತ ಕೇಳಿದಾರೆ ಅವರು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಮುಳ್ಳೂಸೋ ಗ್ರಾಮ ಪಂಚಾಯತಿ ಕೊಡಗು. ಏನು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ್ ವಿಕಾಸ್ ಪುರಸ್ಕಾರ ಯಾರಿಗೆ ಹೋಗಿತ್ತು ಅಂದ್ರೆ ಮುಳ್ಳೂಸೋ ಗ್ರಾಮ ಪಂಚಾಯತಿ ಕೊಡಗು. ಮುಂದಿನ ಪ್ರಶ್ನೆ ನೋಡ್ರಿ. ಭಾರತದ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಸಮರ್ಥ ಇಂಗಾಲ ಮತ್ತು ನಿರ್ವಹಣೆ ಸುಸ್ಥಿರತೆಗಾಗಿ ಗ್ರೀನ್ ಏರ್ಪೋರ್ಟ್ ರೆಕಗ್ನೈಸೇಷನ್ 2023 ಪ್ಲಾಟಿನಂ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಕೇಳಿದ್ದಾರೆ. ಇಲ್ಲಿ ಕೂಡ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಏನ್ ಪ್ರಶಸ್ತಿ? ಗ್ರೀನ್ ಏರ್ಪೋರ್ಟ್ ರೆಕಗ್ನೈಸೇಷನ್ 2023 ಪ್ಲಾಟಿನಂ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ರೆ ಅಥವಾ ಯಾವ ಸಂಸ್ಥೆ ಅಥವಾ ಯಾವ ಇದಕ್ಕಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಇನ್ ಬೆಂಗಳೂರು. ಮುಂದಿನ ಪ್ರಶ್ನೆ ನೋಡ್ರಿ. ರಾಷ್ಟ್ರೀಯ ಬಸವ ಪುರಸ್ಕಾರವನ್ನು ಉಲ್ಲೇಖಿಸಿ ಮುಂದಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆ ಕೊಟ್ಟಾರ? ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನಿಮ್ಗೆ. ಆಪ್ಷನ್ ಡಿ ಏನಂದ್ರೆ ಬಿಕ್ಕುಜಿ ರಾಮ್ ಇದಾತಿ ಅವರಿಗೆ 2020 ಮತ್ತು 2021 ರಾಷ್ಟ್ರೀಯ ಬಸವ ಪುರಸ್ಕಾರ ನೀಡಲಾಗಿದೆ. ಇನ್ನೊಂದು ಡಾಕ್ಟರ್ ವೀರಣ್ಣ ರಾಜುರು ಅವರಿಗೆ 2021 ಮತ್ತು 2022 ಸಾಲಿನ ಒಂದು ಪುರಸ್ಕಾರ ನೀಡಲಾಗಿದೆ. ಹಾಗೆ 2022 ಮತ್ತು 2023 ಮತ್ತು 2024 ಸಾಲಿನ ಏನು 2023 ಮತ್ತು 2024 ಸಾಲಿನ ಒಂದು ಪುರಸ್ಕಾರವನ್ನ ಆನಂದ್ ತಲ್ತು ಮಂಡೆ ಮತ್ತು NG ಮಹದೇವಪ್ಪ ಅವರಿಗೆ ನೀಡಲಾಗಿದೆ. ಈ NG ಮಹದೇವಪ್ಪ ಅವರು ಯಾರು? ಧಾರವಾಡದವರು. ಇವರು ತಲ್ತು ಮಂಡೆ ಅವರು ಮಹಾರಾಷ್ಟ್ರದವರು. ಇದಕ್ಕೆ ಕೇಳೋ ಚಾನ್ಸಸ್ ಜಾಸ್ತಿ ನೋಡ್ಕೊಡ್ರಿ. ಏನು ರಾಷ್ಟ್ರೀಯ ಬಸವ ಪುರಸ್ಕಾರ ಪ್ರಶಸ್ತಿ 100 ಪ್ರಶ್ನೆ ಇರ್ತಿದ್ದು. ಇದಕ್ಕೆ ನಾವ್ ಏನ್ ಕೇಳ್ಬೋದು? ಗೋಲ್ಡನ್ ಕ್ವಶನ್ ಕೇಳ್ಬೋದು. ಇದಕ್ಕೆ ಪಕ್ಕ ಕೇಳ್ತಾರ ನೋಡ್ಕೊಡ್ರಿ ಒಂಚೂರು. ಮುಂದಿನ ಪ್ರಶ್ನೆ ನೋಡ್ರಿ. ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಉಲ್ಲೇಖಿಸಿ ಮುಂದಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆ ಕೇಳಿದಾರೆ ಅವರು. ಇಲ್ಲಿ 4 ಜೋಡಿಗಳು ಕೂಡ ಸರಿಯಾಗಿ ಹೊಂದಿಕೆಯಾಗಿವೆ. ಏನಂದ್ರೆ 2020 ಮತ್ತು 2021 ಸಾಲಿನ ಪ್ರಶಸ್ತಿಯನ್ನ ಜಪಾನಂದ್ ಸ್ವಾಮಿ ಕೊಟ್ಟಿದ್ದಾರೆ. ಇನ್ನೊಂದು 2021 ಮತ್ತು 2022 ಸಾಲಿನ ಪ್ರಶಸ್ತಿಯನ್ನ ಸದಾನಂದ ಮಾಸ್ಟರ್ ಅವರು ಕೊಟ್ಟಿದ್ದಾರೆ. ಒಂದು 2022 ಮತ್ತು 2023 ಸಾಲಿನ ಪ್ರಶಸ್ತಿಯನ್ನ ಜೀನದತ್ ದೇಸಾಯಿ ಧಾರವಾಡದವರು ಕೊಟ್ಟಿದ್ದಾರೆ. ಆಮೇಲೆ 2023 ಮತ್ತು 2024 ಸಾಲಿನ ಪ್ರಶಸ್ತಿಯನ್ನ ಗಾಂಧಿ ಸೇವಾಶ್ರಮದವರಿಗೆ ನೀಡಲಾಗಿದೆ. ಯಾವುದು? ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ. ಮುಂದಿನ ಪ್ರಶ್ನೆ ಸ್ನೇಹಿತರೆ ಏನಂದ್ರೆ 2022 ಮತ್ತು 2023 ಮತ್ತು 2024 ಸಾಲಿನ ಟಿ ಚೌಡಯ್ಯ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದಾರೆ ಅವರು.
ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ನಿತ್ಯಾನಂದ ಹಳದಿಪುರ ಅವರಿಗೆ 2022-23 ಸಾಲಿ ಕೊಡ್ತಾರ. ಆಮೇಲೆ 2023 ಮತ್ತು 24 ಸಾಲಿನ ಪ್ರಶಸ್ತಿನ ಶ್ರೀರಾಮ್ ಅವರಿಗೆ ಈ ಟಿ ಚೌಡಯ್ಯ ಪ್ರಶಸ್ತಿಯನ್ನು ನೀಡ ಗೌರವಿಸ್ತಾರ. ಮುಂದಿನ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾರಿಗೆ ಕ್ರಮವಾಗಿ 2022 ಮತ್ತು 23, 2023 ಮತ್ತು 24 ಸಾಲಿನ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಆಪ್ಷನ್ ಎ ಯಾವುದು? ಸೋಮನಾಥ್ ಮರಡೂರು ಮತ್ತು ಡಾಕ್ಟರ್ ನಾಗಮಣಿ ಶ್ರೀನಾಥ್. ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರಿಗೆ 2023 ನೆಕ್ಸ್ಟ್ 2024 ಸಾಲಿನ ಈ ಪ್ರಶಸ್ತಿ ಕೊಟ್ರ. ಈ ಸೋಮನಾಥ್ ಮರಡೂರು ಅವರಿಗೆ 2022 ಮತ್ತು 23 ಸಾಲಿ ಪ್ರಶಸ್ತಿಯನ್ನ ನೀಡಿದಾರ. ಮುಂದಿನ ಪ್ರಶ್ನೆ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಪುರಸ್ಕೃತರನ್ನು ಉಲ್ಲೇಖಿಸಿ ಮುಂದಿನ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಕೇಳಿದಾರೆ ಅವರು. ಸರಿನಾ? ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಹೊಂದಿದಾವೆ. ಇಲ್ಲಿ ಏನಂದ್ರ ಕೆ ಮರಳು ಸಿದ್ದಪ್ಪ, ಅಸೀಂ ಸುರಕೋಡು, ಕೆ ರಾಮಯ್ಯ, ವೀರ್ ಸಂಘ ಈ ಎಲ್ಲ ಒಂದು ಇದನ್ನ ಕೊಟ್ಟಿದ್ದೀನಿ. ಇಲ್ಲಿ ಗೇರ್ಗಳನ್ನ ವಿಡಿಯೋನ ಪಾಸ್ ಮಾಡಿ ನೀವೇ ಡೈರೆಕ್ಟ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗಿನ ಯಾರಿಗೆ 2022 ಮತ್ತು 23 ಸಾಲಿನ ಅಕ್ಕ ಮಹಾದೇವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಕೇಳಿದಾರ ಅವರು. ಅವಧಿ ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಹೌದಾ? ಈ ಅವಧಿಯ ಪ್ರಕಾರ ನಾವು ನೋಡ್ಬೇಕಾದ್ರೆ ಸರಿಯಾದ ಉತ್ತರ ಯಾವ್ದಾಗತ್ತೆ ನೋಡ್ರಿ. ಇಲ್ಲಿ ಕೆಳಗಡೆ ಎಲ್ಲಾ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನಾನು ಇಲ್ಲಿ ಏನು ಆಪ್ಷನ್ ಬಿ ಆಗತ್ತೆ. ಏನು ಆಪ್ಷನ್ ಬಿ ಇಲ್ಲಿ ಕೊಟ್ಟಾರ ನೋಡ್ರಿ. 2022 ಮತ್ತು 23 ಸಾಲಿಗೆ ಮೀನಾಕ್ಷಿ ಬಾಳಿ ಕಲಬುರಗಿ ಅವರು, ಇನ್ನು ವಸುಂಧರಾ ಭೂಪತಿ ಅವರು ಬೆಂಗಳೂರು ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಯಾವುದು? ಅಕ್ಕ ಮಹಾದೇವಿ ಪ್ರಶಸ್ತಿಯನ್ನ ನೀಡಲಾಗಿದೆ ಇಲ್ಲಿ. ಹೌದಾ? ಸರಿ. 2020 ಮತ್ತು 21ನೇ ಸಾಲಿನ ಪ್ರಶಸ್ತಿಯನ್ನು ಯಾರು ಕೊಟ್ಟರು? ಜಗನ್ಮಾತೆ ಅಕ್ಕ ಮಹಾದೇವಿ ಟ್ರಸ್ಟ್. ಆಮೇಲೆ 21 ಮತ್ತು 22 ಡಾಕ್ಟರ್ ಆರ್ ಸುನಂದಮ್ಮ ಇವರು ಮಂಡ್ಯದವರು. ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗಿನ ಯಾರಿಗೆ 2021 ಮತ್ತು 22ನೇ ಸಾಲಿನ ಕನಕಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಕೊಟ್ಟಿದ್ದಾರೆ ಅವರು. ಇಲ್ಲಿ ಆಪ್ಷನ್ ಎ ಸರಿಯಾಗದಾಗುತ್ತೆ. ಇಲ್ಲಿ ಯಾವುದು? ಆಪ್ಷನ್ ಎ. ಲಿಂಗದಳಿ ಹಾಲಪ್ಪ, ಡಾಕ್ಟರ್ ಬಿ ಶಿವರಾಮ್ ಶೆಟ್ಟಿ ಅವರಿಗೆ 2021 ಮತ್ತು 22ನೇ ಸಾಲಿನ ಒಂದು ಕನಕಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಮುಂದಿನ ಪ್ರಶ್ನೆ ನೋಡ್ಸರ, ಬಹಳ ಇಂಪಾರ್ಟೆಂಟ್ ಐತಿದು. ಏನ್ ಕೇಳಿದಾರೆ ಅಂದ್ರೆ, ಯಾವ ಹಿರಿಯ ಸಾಹಿತಿಗಳಿಗೆ 2023 ಮತ್ತು 24ನೇ ಸಾಲಿನ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಥವಾ ಲಭಿಸಿದೆ ಅಂತ ಕೇಳಿದಾರ. ಇಲ್ಲಿ ಸರಿಯಾದ ಉತ್ತರ ಯಾವುದು? ನಾ ಡಿಸೋಜ. ಯಾವ ಡಿಸೋಜ? ನಾ ಡಿಸೋಜ. ಯಾವ ಡಿಸೋಜ? ನಾ ಡಿಸೋಜ. ಇಷ್ಟ ಕೊಡ್ತೀನಿ, ನಾನು ಜಾಸ್ತಿ ಹೇಳಕ್ ಹೋಗಾಳ ಇಲ್ಲಿ. ಮುಂದಿನ ಪ್ರಶ್ನೆ ನೋಡ್ರಿ. ಏನ್ ಕೊಟ್ಟಾರ ಅಂದ್ರೆ, ಈ ಕೆಳಗಿನ ಯಾವ ಕಲಾವಿದರಿಗೆ 2022 ಮತ್ತು 23ನೇ ಸಾಲಿನ ಮತ್ತು 2023 ಮತ್ತು 24ನೇ ಸಾಲಿನ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅವರು. ಸರಿನಾ? ಇಲ್ಲಿ ನಮ್ಗೆ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಆಪ್ಷನ್ ಎ ಆಗತ್ತೆ. ಯಾವುದು? GLN ಸಿಂಹ ಮತ್ತು ಬಸವರಾಜ್ ಎಲ್ ಜಾಣೆ ಇವರಿಗೆ ಏನಾಗತ್ತಂದ್ರೆ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ವಿಡಿಯೋವನ್ನ ಪಾಸ್ ಮಾಡ್ರಿ, ಒಂದ್ಸಲ ನೋಟ್ ಮಾಡ್ಕೊಡ್ರಿ. ಲೈನರ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಉಪಯುಕ್ತ ಆಗತ್ತ. ನೆಕ್ಸ್ಟ್ ಪ್ರಶ್ನೆ ಏನಂದ್ರ, ಈ ಕೆಳಗಿನ ಯಾರಿಗೆ 2022 ಮತ್ತು 23ನೇ ಸಾಲಿನ ಮತ್ತು 2023 ಮತ್ತು 24ನೇ ಸಾಲಿನ ನಿಜಗುಣ ಪುರಂದರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತ ಪ್ರಶ್ನೆ ಕೇಳಿದಾರ. ಇದು ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಆಪ್ಷನ್ ಎ. ಹಿಂದ ಮುಂದೆ ಕೊಟ್ಟಿದ್ದಾರೆ ಅವರು. ಕ್ರಮವಾಗಿ ಪದ ಬಳಸಿದಾಗ ತುಂಬಾ ವಿಚಾರ ಮಾಡ್ಬೇಕಾಗತ್ತೆ. ನೀವು ಒಂಚೂರು ನೋಡ್ಕೊಳ್ಳಿ. ಏನು ಕ್ರಮವಾಗಿ ಪದ ಬಂದಾಗ ಇಲ್ಲಿ MK ಸರಸ್ವತಿ ಮತ್ತು ಅಕ್ಕ ಮಹಾದೇವಿ ಮಠ. ಇನ್ನು ಮುಂದಿನ ಪ್ರಶ್ನೆ ಏನ್ ಕೇಳಿದಾರೆ ಅಂದ್ರೆ, 2023 ಮತ್ತು 24ನೇ ಸಾಲಿನ ಕುಮಾರವ್ಯಾಸ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯ್ತು ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ ಅಂದ್ರ ಡೈರೆಕ್ಟ್ ಆಗಿ ಹೇಳ್ತಾನೆ ನಿಮ್ಗ. ಆಪ್ಷನ್ ಬಿ. ಕೃಷ್ಣಗಿರಿ ರಾಮಚಂದ್ರ. ಇಲ್ಲಿ ಕೊಟ್ಟಾರ ನೋಡ್ರಿ. ಕುಮಾರವ್ಯಾಸ ಪ್ರಶಸ್ತಿ ಏನಂದ್ರೆ 2022 ಮತ್ತು 23ನೇ ಸಾಲಿನ ಗದಗಿನ ಸಿದ್ದೇಶ್ವರ ಶಾಸ್ತ್ರಿಗಳು ಕೊಟ್ರ. 2023 ಮತ್ತು 24ನೇ ಸಾಲಿನ ಪ್ರಶಸ್ತಿನ ಮೈಸೂರಿನ ಕೃಷ್ಣಗಿರಿ ರಾಮಚಂದ್ರ ಅವರಿಗೆ ನೀಡಲಾಗಿದೆ. ಡೈರೆಕ್ಟ್ ಉತ್ತರ, ಡೈರೆಕ್ಟ್ ಆನ್ಸರ್ ಇಲ್ಲಿ. ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗಿನ ಯಾರಿಗೆ 2023 ಮತ್ತು 24ನೇ ಸಾಲಿನ ಶಾಂತಲಾ ನಾಟ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಕೇಳಿದಾರೆ. ಏನು ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ? ಆಪ್ಷನ್ ಬಿ. ರೇವತಿ ನರಸಿಂಹ. ಇಲ್ಲಿ ಕೊಟ್ಟಾರ ನೋಡ್ರಿ. ಶಾಂತಲಾ ನಾಟ್ಯ ಪ್ರಶಸ್ತಿ 2022 ಮತ್ತು 23ನೇ ಸಾಲಿನ ಪ್ರಶಸ್ತಿನ ಬೆಂಗಳೂರಿನ ಚಿತ್ರ ವೇಣುಗೋಪಾಲ್ ಅವರು ಕೊಟ್ರ. ಇನ್ನು 2023 ಮತ್ತು 24ನೇ ಸಾಲಿನ ಪ್ರಶಸ್ತಿನ ಬೆಂಗಳೂರಿನ ರೇವತಿ ನರಸಿಂಹ ಅವರು ಕೊಟ್ಟಿದ್ದಾರೆ. ಈ ಇಯರ್ ಕೇಳಿದಾಗ ಸ್ವಲ್ಪ ಗಮನ ಹರಿಸುತ್ತಾ ಬರ್ರಿ. ಇನ್ ಕೇಸ್ ಏನಾದ್ರೂ ಅವರು 23, 24 ಆದ್ರೆ ಓಕೆ, 22, 23 ಕೊಟ್ಟ ಸ್ವಲ್ಪ ಕನ್ಫ್ಯೂಸ್ ಆಗತ್ತ. ಸಾಧ್ಯ ಆದ್ರೆ ನೋಟ್ಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗಿನ ಯಾರಿಗೆ 2023 ಮತ್ತು 24ನೇ ಸಾಲಿನ ಸಂತ ಶಿಶುನಾಳ ಶರೀಫ ಪ್ರಶಸ್ತಿಯನ್ನು ನೀಡಿ
ಗೌರವಿಸಲಾಗಿದೆ ಕೊಟ್ಟಾರ ಅವರು. ಯಾವುದು 2023-24 ಕೇಳಿದಾರೆ ನೋಡ್ರಿ ಇಲ್ಲಿ. ಸರಿನಾ? ಇಲ್ಲಿ ಸರಿಯಾದ ಉತ್ತರ ಯಾವುದು? ಎನ್ ಬಿ ಶಿವಲಿಂಗಪ್ಪ. ಇನ್ನು 2022 ಮತ್ತು 23 ಒಂದು ಈ ಸಂತ ಶಿಶುನಾಳ ಶರೀಫ ಪ್ರಶಸ್ತಿಯನ್ನ ಡಾಕ್ಟರ್ ಕೆ ರಂಗನ ಕಸ್ತೂರಿ ರಂಗನ್ ಅವ್ರಿಗೆ ಕೊಟ್ಟಿದ್ದಾರೆ. ಕಸ್ತೂರಿ ರಂಗನ್ ಯಾವುದು? ಇಸ್ರೋನ ಒಂದು ಮಾಜಿ ಅಧ್ಯಕ್ಷರು. ಇಸ್ರೋ ಮಾಜಿ ಅಧ್ಯಕ್ಷ. ಈ ನಮ್ಮ ಪಶ್ಚಿಮ ಘಟ್ಟ ಕುರಿತಾಗಿ ಇದ್ರ ಕುರಿತಾಗಿ ಒಂದು ವರದಿನೂ ಇದೆ ಇದು. ರಂಗನ್ ವರದಿ ಪಶ್ಚಿಮ ಘಟ್ಟ. ಆಮೇಲೆ ನೋಡೋಣ ಸ್ವಲ್ಪ. ಮುಂದಿನ ಪ್ರಶ್ನೆ ನೋಡ್ರಿ. 2023 ರಾಷ್ಟ್ರೀಯ ಫ್ಲೋರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕದ ಏಕೈಕ ಮಹಿಳೆ ಯಾರು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಟಿ ನಾಗರತ್ನ. ಈ ಪ್ರಶಸ್ತಿಯನ್ನು ಯಾರು ಕೊಡ್ತಾರ? ಈ ಆಸ್ಪತ್ರೆಗಳಲ್ಲಿ ದಾದಿಯರಿರ್ತಲ್ಲ ಉತ್ತಮ ಸೇವೆ ಸಲ್ಲಿಸಿದಕ್ಕಾಗಿ ಈ ಫ್ಲೋರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನ ಕೊಡ್ತಾರ. ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗಿನವುಗಳಲ್ಲಿ ಯಾರಿಗೆ 2023 ಸಾಲಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೋಡ್ರಿ. ಕೆಂಪೇಗೌಡ ಪ್ರಶಸ್ತಿ ಬೇರೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬೇರೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ ಅಂದ್ರ ಆಪ್ಷನ್ ಡಿ. ಒಂದು ಅದಿತಿ ಅಶೋಕ, ಗಾಲ್ಫ್ ಆಟಗಾರ್ತಿ ಕೀಳು, ಗಾಲ್ಫ್ ಆಟಗಾರ್ತಿ. ಇನ್ನು ನಿತಿನ್ ಕಾಮತ್ ಇನ್ನೊಂದು ಒಂದು ಸಂಸ್ಥೆ ಕೊಟ್ಟಿದ್ದಾರೆ ನೋಡ್ರಿ, ಜಯದೇವ ಹೃದಯ ರೋಗ ಸಂಸ್ಥೆ. ಮುಂದಿನ ಪ್ರಶ್ನೆ ನೋಡ್ರಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡಮಾಡುವ 2023 ಸಾಲಿನ ಬಾಲ ಸಾಹಿತ್ಯ ಪುರಸ್ಕಾರವನ್ನು ಕೆಳಗಿನ ಯಾವ ಸಾಹಿತಿಗಳಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಸರಿನಾ? ಇಲ್ಲಿ ಒಂದು ನಮಗೆ ಯಾವುದು ಸುಧಾಮೂರ್ತಿಯವರು ಮತ್ತು ವಿಜಯಶ್ರೀ ಹಾಲಾಡಿ ಅವರು ಕೊಟ್ಟಿದ್ದಾರೆ ಇಲ್ಲಿ. ಆಪ್ಷನ್ ಎ ಸರಿ ಇಲ್ಲಿ. ಇನ್ನು ಮೂಡ್ನಾಕ್ ಕೂಡ ಚಿನ್ನಸ್ವಾಮಿ, ಮಂಜುಸ್ವಾಮಿ ಇವರೆಲ್ಲ ಬೇರೆ ತರ, ಇವ್ರೇನು ಅದಕ್ಕೆ ಸಂಬಂಧ ಇಲ್ಲ, ಇದು ರಾಂಗು. ಇಲ್ಲೇನು ಬಾಲ ಸಾಹಿತ್ಯ ಯಾರಿಗೆ ಕೊಟ್ಟರು ನಮಗೆ ಮುಖ್ಯ ಆಗತ್ತ. ಒಂದು ಸುಧಾಮೂರ್ತಿ, ಇನ್ನೊಬ್ರು ವಿಜಯಶ್ರೀ ಹಾಲಾಡಿ. ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗಿನ ಯಾವ ಯುವ ಸಾಹಿತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡಮಾಡುವ 2023 ಸಾಲಿನ ಯುವ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಕೇಳಿದ್ದಾರೆ ಇಲ್ಲಿ. ಇದು ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಮಂಜು ನಾಯಕ್ ಚಳ್ಳೂರು. ಮುಂದಿನ ಪ್ರಶ್ನೆ ನೋಡ್ರಿ. 2023 ಸಾಲಿನ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಕನ್ನಡಿಗರು ಯಾರಂತ ಕೇಳಿದಾರ. ನಾನು ಮೊದಲೇ ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಸಾರಿ ಫಸ್ಟ್ ಪ್ರಶ್ನೆಯಲ್ಲಿ ಈಗ ರಿಪೀಟ್ ಮಾಡಿದ್ದಾರೆ ನೋಡ್ರಿ ಅವರು. ಇಲ್ಲಿ 2023 ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಕೇಳಿದಾರೆ ಅವರು, ಪದ್ಮಭೂಷಣ. ಇಲ್ಲಿ ಸುಧಾಮೂರ್ತಿ ಮತ್ತು ಎಸ್ ಎಲ್ ಭೈರಪ್ಪ ಸರಿ ಐತಿ ಇಲ್ಲಿ. ಅಂದ್ರೆ ಆಪ್ಷನ್ ಯಾವ್ದು ಹೇಳಿ? 1 ಮತ್ತು 3. ನೀವು ಎಸ್ ಎಂ ಕೃಷ್ಣ ಅವ್ರಿಗೆ ಯಾವ್ದು ಕೊಡ್ತಾರ? ಪದ್ಮ ವಿಭೂಷಣ ಅಂತ ಕೊಡ್ತಾರೆ ಇಲ್ಲಿ, ಪದ್ಮ ವಿಭೂಷಣ. ಇನ್ನು ಮುನಿ ವೆಂಕಟಪ್ಪರಿಗೆ ಏನ್ ಕೊಡ್ತಾರ ಅಂದ್ರೆ ಪದ್ಮಶ್ರೀ ಕೊಡ್ತಾರ. ಎಸ್ ಎಲ್ ಭೈರಪ್ಪ ಅವರಿಗೆ ಮತ್ತು ಸುಧಾಮೂರ್ತಿಗೆ ಪದ್ಮ ವಿಭೂಷಣ ಕೊಟ್ಟಾರ. ಅದು 2023 ಸಾಲು. ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ. 2023 ಸಾಲಿನ ಪದ್ಮಭೂಷಣ ಪುರಸ್ಕೃತರು ಕಂಪ್ಲೀಟ್ ಮಾಹಿತಿ ಕೊಟ್ಟಾರ. ನಿಮಗೆ ನ್ಯಾಷನಲ್ ನ್ಯೂಸ್ ಕೂಡ ಇಲ್ಲಿ ಕವರ್ ಆಗುತ್ತಾ, ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ. ಎಸ್ ಎಲ್ ಭೈರಪ್ಪ ಅವರು ಸಾಹಿತ್ಯ ಮತ್ತು ಶಿಕ್ಷಣ. ಇನ್ನು ಕುಮಾರ ಮಂಗಳಂ ಬಿರ್ಲಾ ಅವರು ವ್ಯಾಪಾರ ಮತ್ತು ಕೈಗಾರಿಕೆ. ನೆಕ್ಸ್ಟ್ ದೀಪಕ್ ದಾರ್ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ. ಆಮೇಲೆ ವಾಣಿ ಜಯರಾಮ್ ಅವರು ಕಲೆಗೆ. ಆಮೇಲೆ ಸ್ವಾಮಿ ಚಿನ್ನ ಚಿಯಾರ್ ಇವರು ಆಧ್ಯಾತ್ಮ. ಇನ್ನು ಸುಮನ್ ಕಲ್ಯಾಣ್ಪುರ್ ಕಲೆಗೆ. ಇನ್ನೊಂದು ಕಪಿಲ್ ಕಪೂರ್ ಸಾಹಿತ್ಯ ಮತ್ತು ಶಿಕ್ಷಣ. ಇನ್ನೊಂದು ಸುಧಾಮೂರ್ತಿ ಸಮಾಜ ಸೇವೆ ಮತ್ತು ವಿಜ್ಞಾನ ತಂತ್ರಜ್ಞಾನ, ಕರ್ನಾಟಕದವರು ಇವರು. ಇನ್ನು ಕಮಲೇಶ್ ಡಿ ಪಟೇಲ್ ಆಧ್ಯಾತ್ಮ. ಇವುಗಳನ್ನ ಒಂದ್ಸಲ ಏನ್ ಮಾಡ್ರಿ, ಪಾಸ್ ಮಾಡಿ ನೋಟ್ ಮಾಡ್ಕೊಡ್ರಿ, ಇಲ್ಲ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ. ಒಟ್ಟಲ್ಲಿ ನಿಮ್ ಎಕ್ಸಾಮ್ ಯೂಸ್ ಆಗ್ಬೇಕಿದ್ದು ನಾ ಕೊಡೋ ಮಾಹಿತಿ. ಮುಂದಿನ ಪ್ರಶ್ನೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಐತಿ ಇದು. 2023 ಸಾಲಿನ ಗಜಗೌರವ ಪ್ರಶಸ್ತಿಯನ್ನು ಉಲ್ಲೇಖಿಸಿ, ಗಜಗೌರವ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಗಿದೆ ಕೇಳಿದಾರ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಡಾಕ್ಟರ್ ವಾಸಿಂ ಮಿರ್ಜಾ. ಗಜಗೌರವ ಪ್ರಶಸ್ತಿ 2023 ಹೌದಾ? ಯಾರಿಗೆ? ಡಾಕ್ಟರ್ ವಾಸಿಂ ಮಿರ್ಜಾ. ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗಿನ ಯಾರಿಗೆ ದಿ ಗ್ರೇಟ್ ಸನ್ ಆಫ್ ದಿ ಇಂಡಿಯಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿಟ್ಟಾರ. ಸರಿಯಾದ ಉತ್ತರ ಯಾವುದು? ಯು ಟಿ ಖಾದರ್. ಯು ಟಿ ಖಾದರ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಪ್ರಸಿದ್ಧ ರಾಜಕೀಯ ವ್ಯಕ್ತಿಗಳು. ಇವ್ರು ಯಾರಂದ್ರೆ ಪ್ರಸ್ತುತ ವಿಧಾನಸಭೆ ಸ್ಪೀಕರ್. ವಿಧಾನಸಭೆ ಸ್ಪೀಕರ್ ಇವರು. ಮುಂದಿನ ಪ್ರಶ್ನೆ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಐತಿ. ಕರ್ನಾಟಕ ವಿಧಾನ ಪರಿಷತ್ತಿನ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಉಲ್ಲೇಖಿಸಿ ಮುಂದಿನ ಜೋಡಿಗಳಲ್ಲಿ ಯಾವುವು ಸರಿಯಾಗಿ ಹೊಂದಿಕೆ ಕೇಳಿದ್ದಾರೆ ಇಲ್ಲಿ. ಇಲ್ಲಿ ಎರಡು ಹೊಂದಿಕೆಗಳು ಸರಿಯಾಗಿವೆ. ಏನ್ ಕೇಳಿದಾರೆ ಅಂದ್ರೆ ಇದು ವಿಧಾನ ಪರಿಷತ್, ಇದು ವಿಧಾನ ಪರಿಷತ್ತಿನ ಅತ್ಯುತ್ತಮ ಶಾಸಕ MLC 2021 ಸಾಲು ಎಸ್ ಆರ್ ಪಾಟೀಲ್. 2022 ಸಾಲು KT ಶ್ರೀಕಂಠೇಗೌಡ. ಇನ್ನ ವಿಧಾನಸಭೆ ಒಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. ವಿಧಾನಸಭೆ 2021 ಯಾರು? ಯಡಿಯೂರಪ್ಪ. ಹೌದಾ? ಇನ್ನು 2022 ಯಾರು? RV ದೇಶಪಾಂಡೆ. ರಿಪೀಟ್ ಮಾಡಿದ್ದೀನಿ ನಿಮಗಿದು.
ನೋಡ್ಕೊಡ್ರಿ ಒಂದ್ಸಲ. ಮುಂದಿನ ಪ್ರಶ್ನೆ ನೋಡ್ರಿ, ಕೆಳಗಿನ ಯಾವ ಚಲನಚಿತ್ರ 69ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅಂದ್ರೆ 2021ನೇ ಸಾಲಿನ ಅತ್ಯುತ್ತಮ ಕನ್ನಡ ಪ್ರಾದೇಶಿಕ ಚಲನಚಿತ್ರ ಪ್ರಶಸ್ತಿ ಪಡೆದಿದೆ ಕೇಳಿದಾರೆ ಅವರು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಚಾರ್ಲಿ 777. ಮುಂದಿನ ಪ್ರಶ್ನೆ ನೋಡ್ರಿ, ಕೆಳಗಿನ ಯಾವ ಚಲನಚಿತ್ರ 69ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪಡೆದ ವಿಶೇಷ ವಿಭಾಗ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಕೇಳಿದಾರೆ ಅವ್ರಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಎ ಬಾಳೆ ಬಂಗಾರ. ವಿಶೇಷ ವಿಭಾಗ ನೋಡ್ರಿ ಇದು. ಇಂಥ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಒಳಗೋಗಿ ಕೇಳಿದಾಗ ನೀವು ಹೊರಗೆ ಹೋಗಿ ಆನ್ಸರ್ ಮಾಡ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡ್ರಿ 46. ಇಲ್ಲಿ ಯಾವ್ದು 4 ಜೋಡಿಗಳು ಸರಿಯಾಗಿದಾವು. ಏನ್ ಕೊಟ್ಟಿದಾರೋ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2021 ಉಲ್ಲೇಖಿಸಿ ಮುಂದಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿ ಕೇಳಿದಾರ ಅವರು. ಒಂದೇ ಹೊಂದಿಕೆ ಏನೈತಿ ಇಲ್ಲಿ? ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಯಾರಿಗೆ ಕೊಟ್ಟರು? ರಾಕೆಟ್ರಿ ದಿ ನಂಬಿ ಎಫೆಕ್ಟ್. ಇನ್ನೊಂದು ಅತ್ಯುತ್ತಮ ನಟ ಅಲ್ಲು ಅರ್ಜುನ್, ಅತ್ಯುತ್ತಮ ನಟಿ ಅಲಿಯಾ ಭಟ್ ಮತ್ತು ಕೃತಿ ಸನೂನ್ ಜಂಟಿಯಾಗಿ ಕೊಟ್ಟಿದ್ದಾರೆ ಇದನ್ನ. ಇನ್ನು ಅತ್ಯುತ್ತಮ ಗಾಯಕ ಇನ್ನು ಕಾಲಭೈರವನ್ ಕೊಟ್ಟಾರೆ ಇದನ್ನ. ಸರಿನಾ? ಈ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಮೇಲೆ ಒಂದು ಪ್ರಶ್ನೆ ಪಕ್ಕ ಕೇಳಿ ಕೊಡ್ತಾನ. ನೀವು ಇದನ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಸಾಧ್ಯದ ಮಟ್ಟಿಗೆ ಇಷ್ಟೇ ಸಾಕು ನಿಮಗೆ. ಜಾಸ್ತಿ ಕೇಳೋದೇನು ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಅತ್ಯುತ್ತಮ ಸಿನಿಮಾ, ಅತ್ಯುತ್ತಮ ಗಾಯಕ ಇವುಗಳನ್ನ ಜಾಸ್ತಿ ಕೇಳ್ತಾನ. ಇವುಗಳ ಕುರಿತ ಸ್ವಲ್ಪ ನಿಮ್ದು ಗಮನ ಇರಲಿ. ನೋಡ್ರಿ ಮುಂದಿನ ಪ್ರಶ್ನೆ ಏನೈತಿ ಇದು ಸಂಬಂಧಪಟ್ಟಂಗ. ಕೆಳಗಿನ ಯಾರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಸಿನಿಮಾ ವಿಮರ್ಶಕ ವಿಶೇಷ ಉಲ್ಲೇಖ ಪ್ರಶಸ್ತಿಗೆ ಭಾಜನರಾಗಿದೆ ಅಂತ ಕೇಳಿದಾರೆ ಅವರು. ಇಲ್ಲಿ ಸರಿಯಾದ ಉತ್ತರ ಏನು? ಆಪ್ಷನ್ ಎ ಸುಬ್ರಹ್ಮಣ್ಯ ಬಾಡೂರು ಅಥವಾ BN ಸುಬ್ರಹ್ಮಣ್ಯ. ಮುಂದಿನ ಪ್ರಶ್ನೆ ನೋಡ್ರಿ, ಕೆಳಗಿನ ಯಾವ ಚಲನಚಿತ್ರ 2021ನೇ ಸಾಲಿನ ರಾಷ್ಟ್ರೀಯ ಅತ್ಯುತ್ತಮ ಅನ್ವೇಷಣೆ ಅಥವಾ ಅಡ್ವೆಂಚರ್ ಸಿನಿಮಾ ಪ್ರಶಸ್ತಿ ಪಡೆದಿದೆ ಅಂತ ಕೇಳಿದಾರೆ ಅವರು. ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಂದ್ರ ಆಪ್ಷನ್ ಎ ಯಾವುದು? ಆಯುಷ್ಮಾನ್. ಏನು? ಆಯುಷ್ಮಾನ್. ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಯಾರಿಗೆ 2023 ಮತ್ತು 24ನೇ ಸಾಲಿನ ದೇವರಾಜ ಅರಸು ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಅಂತ ಕೇಳಿದಾರ. 100ಕ್ಕೆ 100 ಬರ್ತಕ್ಕಂಥ ಇದು 100% ಕ್ವಶನ್ ಇದೆ KS ಗೆ. ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಯಾವ್ದಿಲ್ಲಿ? ಬಿ ಕಾಗೋಡು ತಿಮ್ಮಪ್ಪ. ನೀವು 2022 ಮತ್ತು 23 ಸಾಲಿನ ಪ್ರಶಸ್ತಿ ಯಾರು ಕೊಟ್ಟಾರಂದ್ರ ಡಾಕ್ಟರ್ ಅಣ್ಣಯ್ಯ ಕುಲಾಲ್. ಏನು? 2023 ಮತ್ತು 20 ಸಾಲಿನ ಪ್ರಶಸ್ತಿ ಯಾರು ಕೊಟ್ರಂದ್ರ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಇವರಿಗೆ ನೀಡಿದ್ದಾರೆ. ಏನು? ದೇವರಾಜ ಪ್ರಶಸ್ತಿ. ಮುಂದಿನ ಪ್ರಶ್ನೆ ನೋಡ್ರಿ, ಇಲ್ಲಿ ರಾಷ್ಟ್ರೀಯ ಸ್ಮಾರ್ಟ್ ಸಿಟಿ ಪ್ರಶಸ್ತಿಗಳ ಕುರಿತಾಗಿ ಕೇಳಿದಾರೆ ಅವರು. ಸರಿನಾ? ಅದ್ರ ಕುರಿತಾಗಿ ಯಾವ ಜೋಡಿ ಸರಿಯಾಗಿ ಕೇಳಿದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗತ್ತೆ. ಎಲ್ಲಾ ಜೋಡಿಗಳು ಕೂಡ ಸರಿಯಾಗಿದಾವ. ಏನಂದ್ರೆ ಒಂದೇ ಪ್ರಶಸ್ತಿ ಏನಂದ್ರ ನಗರ ಪರಿಸರ ಅಭಿವೃದ್ಧಿ ಅಥವಾ ಕನ್ಸರ್ವೇಷನ್ಗಳ ಅಭಿವೃದ್ಧಿ ಪ್ರಶಸ್ತಿ ಯಾರು ಕೊಟ್ಟಾರಂದ್ರೆ ಯಾವ ನಗರಕ್ಕೆ ಕೊಟ್ಟಾರಂದ್ರೆ ಶಿವಮೊಗ್ಗ ನಗರಕ್ಕೆ. ಇನ್ನು ಇನ್ನೋವೇಟಿಂಗ್ ಇಂಡಿಯಾ ಪ್ರಶಸ್ತಿ ಅಂದ್ರೆ ಒಳಚರಂಡಿ ನವೀಕರಣಕ್ಕಾಗಿ ಹುಬ್ಬಳ್ಳಿ ಧಾರವಾಡ ಕೊಟ್ಟಾರ. ಇನ್ನೊಂದು ದಕ್ಷಿಣ ಝೋನಲ್ ಬೆಸ್ಟ್ ಸ್ಮಾರ್ಟ್ ಸಿಟಿಯ ಪ್ರಶಸ್ತಿಯನ್ನ ಬೆಳಗಾವಿ ನಗರಕ್ಕೆ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ನೋಡ್ರಿ. ಕರ್ನಾಟಕದಾಗ 7 ಏನಂದ್ರ ಸ್ಮಾರ್ಟ್ ಸಿಟಿಗಳನ್ನ ನೋಡ್ತೀವಿ ನಾವು. ಈ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬರುತ್ತಲ್ಲ, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಮೊದಲಿಗೆ ಎಲ್ಲಿ ಸ್ಟಾರ್ಟ್ ಆಗುತ್ತಿದ್ದು? ಬೆಳಗಾವಿ. ಒಂದು ಬೆಳಗಾವಿ, ಆಮೇಲೆ ಹುಬ್ಬಳ್ಳಿ ಧಾರವಾಡ, ಆಮೇಲೆ ಹುಬ್ಬಳ್ಳಿ ಧಾರವಾಡ ಆದ್ಮೇಲೆ ಯಾವ್ದು ಬರುತ್ತೆ? ದಾವಣಗೆರೆ ಬರುತ್ತೆ. ಇನ್ನೊಂದು ಯಾವ್ದು ಬರುತ್ತಿಲ್ಲಿ? ತುಮಕೂರು ಬರುತ್ತೆ. ಆಮೇಲೆ ಬೆಂಗಳೂರು. ರಾಣಿ ಚೆನ್ನಮ್ಮ ಎಷ್ಟಾದ್ರು ಇಲ್ಲಿ? 1 2 3 4 5. ಇನ್ನೆರಡು ಯಾವುದು ಈ ಕಡೆ ಕೋಸ್ಟಲ್ದಾಗ ಬರುತ್ತಲ್ಲ, ಒಂದು ಮಂಗಳೂರು, ಇನ್ನೊಂದು ಶಿವಮೊಗ್ಗ. ಇಷ್ಟು ನೆನಪಿಟ್ಕೊಡ್ರಿ. ಮುಂದಿನ ಪ್ರಶ್ನೆ ನೋಡ್ರಿ 51. 2023 ಸಾಲಿನ ಮಿಸಸ್ ಇಂಡಿಯಾ ಕರ್ನಾಟಕ ಪ್ರಶಸ್ತಿ ವಿಜೇತರು ಯಾರು ಕೇಳಿದಾರೆ ಅವರಿಗೆ. ಈ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಸ್ನೇಹಾ ಶ್ರೀಧರ್. ಡೈರೆಕ್ಟ್ ಪ್ರಶ್ನೆ ಇದು. ಏನು? ಸ್ನೇಹಾ ಶ್ರೀಧರ್. ಮುಂದಿನ ಪ್ರಶ್ನೆ ನೋಡ್ರಿ 52ನೇ ಪ್ರಶ್ನೆ ಇದು. ಕರ್ನಾಟಕದ ಕೆಳಗಿನ ಯಾವ ಮಹಿಳೆಯರಲ್ಲಿ ಯಾರು 2023 ಆಗಸ್ಟ್ ನಲ್ಲಿ ಡೆನ್ಮಾರ್ಕ್ ನ ಕೋಪನ್ ಹೆಗನ್ ಅಂದ್ರೆ 2023 ಜಗತ್ತಿನ ವಾಸ್ತುಶಿಲ್ಪ ರಾಜಧಾನಿಯಲ್ಲಿ ನಡೆದ ಐರನ್ ವುಮನ್ ಸ್ಪರ್ಧೆಯನ್ನು ಪೂರ್ಣಗೊಳಿಸಿದ ಗೌರವಕ್ಕೆ ಪಾತ್ರರಾದವರು ಕೇಳಿದಾರೆ. ಇನ್ ದ ಸೆನ್ಸ್ ಏನ್ ಗೊತ್ತಾನ, ಡೆನ್ಮಾರ್ಕ್ ನ ಕೋಪನ್ ಹೆಗನ್ ರಾಜಧಾನಿ ಬರುತ್ತಲ್ಲ, ಅಲ್ಲಿ ಐರನ್ ವುಮೆನ್ ಎಂಬ ಸ್ಪರ್ಧೆ ನಡೆದಿತ್ತು. ಅದನ್ನು ಪೂರೈಸಿದ ಒಂದು ಮಹಿಳೆ ಯಾರು ಕೇಳಿದಾರೆ ಅವರು ಇಂಡೈರೆಕ್ಟ್ ಆಗಿ. ಇಲ್ಲಿ ಸರಿಯಾದ ಉತ್ತರ ಯಾವುದು? ನಿರೂಪಾ ಶಂಕರ್.
ಮುಂದಿನ ಪ್ರಶ್ನೆ ನೋಡ್ರಿ, ಕೆಳಗಿನ ಯಾವ ಸಂಸ್ಥೆಯು 14ನೇ ಆವೃತ್ತಿಯ ಏಷ್ಯಾದ ಅತ್ಯುತ್ತಮ ಉದ್ಯೋಗದಾತ ಬ್ರ್ಯಾಂಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ಕೇಳಿದಾರೆ ಅವರು. ಏನು ಏಷ್ಯಾದ ಅತ್ಯುತ್ತಮ ಉದ್ಯೋಗದಾತ ಪ್ರಶಸ್ತಿ ಯಾವುದು? KSRTC, ನಮ್ಮ ನಿಮ್ಮೆಲ್ಲರ KSRTC. ಸರಿನಾ? ಇದು ಏನಿದು ನಮ್ಮ ಕಾರ್ಗೋ ನೋಡ್ರಿ, ಇವ್ರದ್ದು ಒಂದು ಇಂಪಾರ್ಟೆಂಟ್ ಮಾಹಿತಿ. ನಮ್ಮ ಕಾರ್ಗೋ ಏನು ಪಾರ್ಸಲ್ ಸರ್ವಿಸ್ ಇದೆ, ಪಾರ್ಸಲ್ ಸರ್ವಿಸ್. ನೆಕ್ಸ್ಟ್, ಇತ್ತೀಚೆಗೆ ಕರ್ನಾಟಕದ ಈ ಕೆಳಗಿನ ಯಾವ ಸಂಸ್ಥೆಯು 2023ರ ಸಾರ್ವಜನಿಕ ವಲಯ ಉದ್ಯಮದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ಹೇಳಿದಾರೆ? ಇದು ಕೂಡ KSRTC. ಏನು 2023 ಸಾರ್ವಜನಿಕ ವಲಯದ ಉದ್ಯಮ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡ ಸಂಸ್ಥೆ ಯಾವುದು? KSRTC. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡ್ರಿ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಆರಂಭಿಸಿದ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳು ಯಾವುವು ಅಂತ ಕೇಳಿದಾರೆ ಅವ್ರಲ್ಲಿ. ಈ ಮೇಲಿನ ಎಲ್ಲವೂ ಆಪ್ಷನ್ ಡಿ ರೈಟ್ ಐತಿ. ಏನಂದ್ರ ವಿಜ್ಞಾನ ರತ್ನ, ವಿಜ್ಞಾನಶ್ರೀ, ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ ಪ್ರಶಸ್ತಿ, ಇನ್ನೊಂದು ವಿಜ್ಞಾನ ತಂಡ. ಅದರ ಮುಂದುವರೆದ ಭಾಗವಾಗಿ ಪ್ರಶ್ನೆ ಕೇಳಿದಾರೆ ಅವ್ರೇನು, ಶಾಂತಿ ಸ್ವರೂಪ್ ಪ್ರಶ್ನೆ 2022ನೇ ಸಾಲಿನ CSIR ಶಾಂತಿ ಸ್ವರೂಪ್ ಭಟ್ನಾಗರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಿಕ್ಕೆ ಕೇಳಿದಾರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿಯಾಗತ್ತ. ಒಂದೇನಂದ್ರೆ AT ರಾಜು, ಇವರು ಬೆಂಗಳೂರಿನ IISc ಕೆಲಸ ಮಾಡ್ತಾರ. ಅಪೂರ್ವ ಖರೆ IISc ಬೆಂಗಳೂರು. ನೀರಜ್ ಕಾಯಲ್ ಮೈಕ್ರೋಸಾಫ್ಟ್ ರಿಸರ್ಚ್ ಲ್ಯಾಬ್ ಅಲ್ಲಿ ವರ್ಕ್ ಮಾಡ್ತಾರೆ ಇವರು. ಇನ್ನೊಬ್ರು ಅನಿಂದ್ಯ ದಾಸ್, ಇವರು ಕೂಡ IISc ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರ. ಈ ಪ್ರಶಸ್ತಿ ಯಾವುದು? CSIR ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಯಾವುದು? 2023 ಸಾಲು. ಮುಂದಿನ ನೋಡ್ರಿ, ಕೆಳಗಿನ ಯಾವ ಸಂಸ್ಥೆಯು ಕರ್ನಾಟಕ ರಾಜ್ಯದ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ವತಿಯಿಂದ ಪ್ರದಾನ ಮಾಡುವ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಕೇಳಿದಾರೆ ಇಲ್ಲಿ? ಸರಿಯಾದ ಉತ್ತರ ಗರಗ ಕ್ಷೇತ್ರೀಯ ಸೇವಾ ಸಂಘ. ಏನು? ಗರಗ ಕ್ಷೇತ್ರೀಯ ಸೇವಾ ಸಂಘ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಮುಂದಿನ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಕೆಳಗಿನ ಯಾವ ಭಾರತೀಯ ವಿಜ್ಞಾನಿಗಳಿಗೆ ಪ್ರತಿಷ್ಠಿತ 2023 ಸಾಲಿನ ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಕೇಳಿದಾರೆ ಅವ್ರಲ್ಲಿ? ಏನು? ನಾರ್ಮನ್ ಬೋರ್ಲಾಗ್. ಸರಿನಾ? ಇಲ್ಲಿ ಸರಿಯಾದ ಉತ್ತರ ಯಾವುದು? ಸ್ವಾತಿ ನಾಯಕ್. ಸ್ವಾತಿ ನಾಯಕ್ ನೆನ್ಪಿಟ್ಕೊಡ್ರಿ, ಕೇಳ್ತಾರೆ ಇದನ್ನ. ಮುಂದಿನ ಪ್ರಶ್ನೆ ನೋಡ್ರಿ, ಸೊಲ್ಲಾಪುರದ ದಾಳಿಂಬೆ ಸಂಶೋಧನಾ ಸಂಸ್ಥೆಯು ನೀಡುವ 2023ರ ಅತ್ಯುತ್ತಮ ದಾಳಿಂಬೆ ಬೆಳೆಗಾರರ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರು ಪಡೆದುಕೊಂಡಿದ್ದಾರೆ ಕೇಳಿದಾರೆ ಅವರು? ದಾಳಿಂಬೆ ಬೆಳೆಗಾರ. ಸರಿಯಾದ ಉತ್ತರ ಯಾವುದು? GC ಮುನೇಗೌಡ. ಮುಂದಿನ ಪ್ರಶ್ನೆ ನೋಡ್ರಿ, 2023ರ ವಿಶ್ವ ಆಹಾರ ಪುರಸ್ಕಾರವನ್ನು ಈ ಕೆಳಗಿನ ಯಾರಿಗೆ ನೀಡಿ ಗೌರವಿಸಲಾಗಿದೆ ಕೇಳಿದಾರೆ? ಇದು ವರ್ಲ್ಡ್ ಫುಡ್ ಪ್ರೈಸ್. ವರ್ಲ್ಡ್ ಫುಡ್ ಪ್ರೈಸ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನ್ಯೂಸ್ ಅಲ್ಲಿ ಐತಿ. ಇದು ಸರಿಯಾದ ಉತ್ತರ ಯಾವುದು? ಐದಿ ಕುಹನ್. ಇದನ್ನ ಯಾವಾಗ ಆರಂಭಿಸಿದ್ರು? 1987ರಾಗ. ಮೊದಲ ಬಾರಿಗೆ ಯಾರು ಕೊಟ್ಟಿದ್ನ? ನಮ್ಮ MS ಸ್ವಾಮಿನಾಥನ್ ಕೊಟ್ಟಿದ್ನ. MS ಸ್ವಾಮಿನಾಥನ್ ಮನ್ ತೀರ್ಕೊಂಡಾರ ಇವರು. ಸ್ವಾಮಿನಾಥನ್ ನಾಥನ್ ನೋಡ್ರಿ, ಇದು ಇವ್ರು ಕೊಟ್ಟಾರ ಯಾವಾಗ? 1987. ಮುಂದಿನ ಪ್ರಶ್ನೆ ನೋಡ್ರಿ, ಮೈಸೂರು ದಸರಾ ಉತ್ಸವದಲ್ಲಿ ಈ ಕೆಳಗಿನ ಯಾವ ಜಿಲ್ಲೆಯ ಸ್ತಬ್ಧಚಿತ್ರ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಕೇಳಿದಾರ ಅವರು? ಇಲ್ಲಿ ಸರಿಯಾದ ಉತ್ತರ ಧಾರವಾಡ ಜಿಲ್ಲೆಯ ಸ್ತಬ್ಧಚಿತ್ರ. ಈ ಸ್ತಬ್ಧಚಿತ್ರ ನಿಮ್ಗೆ ಗೊತ್ತಿರಬಹುದು, ಪ್ರತಿ ವರ್ಷ ಇವನು ಕೂಡ ನಮ್ಮ ಗಣರಾಜ್ಯೋತ್ಸವದಲ್ಲಿ ಕೊಡ್ತಾರೆ ಇದನ್ನ. ಹೀಗಾಗಿ ನಾನು ಈ ಮೈಸೂರು ಉತ್ಸವದಲ್ಲಿ ಮಾಡ್ತಕ್ಕಂಥ ಒಂದು ಪ್ರಶಸ್ತಿಯನ್ನ ಹೊಸದಾಗಿ ಕ್ರಿಯೇಟ್ ಮಾಡಿ ಹಾಕೊಂಡಿದ್ದೇನೆ. ಧಾರವಾಡ ಜಿಲ್ಲೆಯ ಸ್ತಬ್ಧಚಿತ್ರಕ್ಕಾಗಿ ಮೊದಲ ಸ್ಥಾನ ಪ್ರಶಸ್ತಿ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಪ್ರಶ್ನೆ ನೋಡ್ರಿ, ಭಾರತ ರತ್ನ ಪುರಸ್ಕೃತ ಕನ್ನಡಿಗರು ಮತ್ತು ಪುರಸ್ಕೃತ ವರ್ಷಗಳನ್ನು ಪರಿಗಣಿಸಿ ಮುಂದಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳಿದಾರ? ಇಲ್ಲಿ ಎಲ್ಲಾ 3 ಜೋಡಿಗಳು ಕೂಡ ಸರಿಯಾಗಿ ಹೊಂದಿಕೆಯಾಗಿದಾವ. ಯಾಕಂದ್ರೆ ಸರ್ ವಿಶ್ವೇಶ್ವರ ಅವರಿಗೆ 1955, ಭೀಮಸೇನ್ ಜೋಶಿ ಅವರಿಗೆ 2009, ಇನ್ನು CNR ರಾವ್ ಅವರಿಗೆ 2014ರಲ್ಲಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕನ್ನಡ ಲೇಖಕರಿಗೆ ಸಂಬಂಧಿಸಿದ ಮುಂದಿನ ಜೋಡಿಗಳನ್ನು ಪರಿಗಣಿಸಿ ಕೊಟ್ಟಾರ. ಒಂದ್ ಕಡೆ ಲೇಖಕರು, ಇನ್ನೊಂದು ಕೃತಿ ಕೊಟ್ಟಾರ. ಇಲ್ಲೇನ್ ಕೇಳಿದಾರ ಅಂದ್ರೆ ಮೇಲೆ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆ ಅಂತ ಕೇಳಿದಾರ. ಇಲ್ಲೇನ್ ನಮ್ಗೆ ಸರಿಯಾದ ಉತ್ತರ ಅಂತಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ. 2 ಜೋಡಿಗಳು ಮಾತ್ರ. ಸರಿಯಾಗಿರೋ ಜೋಡಿಗಳನ್ನು ಮೊದಲು ನೋಡೋಣ. ಏನಂದ್ರೆ 3 ಮತ್ತು 4 ಸರಿಯಾಗಿವೆ. ಮೂರ್ನಾಕೂಡ ಚಿನ್ನಸ್ವಾಮಿಯವರ ಬಹುತ್ವದ ಭಾರತ ಮತ್ತು ಬೌದ್ಧಿಕ ತಾತ್ವಿಕ ಚಿಂತನೆಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಡಾಕ್ಟರ್ M ವೀರಪ್ಪ ಮೊಯ್ಲಿ ಅವರಿಗೆ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಕೃತಿಯು ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಇಲ್ಲಿ ತಪ್ಪಾಗಿರೋದಂದ್ರೆ ಒಂದು, ಯಾಕಂದ್ರೆ ಡಾಕ್ಟರ್ ವಿಜಯ್ ಅವರ ಕೃತಿ ಯಾವುದು? ಕುದಿ ಹೆಸರು. ಇನ್ನು DS ನಾಗಭೂಷಣ ಕೃತಿ ಯಾವುದು? ಗಾಂಧಿ ಕಥನ.
ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಡಾಕ್ಟರ್ ವಿಜಯ್ ಅವರಿಗೆ 2019ರಲ್ಲಿ ಕುದಿ ಹೆಸರು ಒಂದು ಕೃತಿ ಏನ್ ಕೊಟ್ಟಾರಂತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಗಾಂಧಿ ಕಥನ 2021ರಲ್ಲಿ ಡಾಕ್ಟರ್ DS ನಾಗಭೂಷಣ್ ಕೊಟ್ಟಿದ್ದಾರೆ. 2022ರಲ್ಲಿ ಇನ್ನು ಕೇಳೋ ಚಾನ್ಸಸ್ ಐತಿ. ಡಾಕ್ಟರ್ ಮೂಡಾಕುಡು ಚಿನ್ನಸ್ವಾಮಿಯವರ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕ ಚಿಂತನೆಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಾರ. ಇನ್ನೊಂದೇನಂದ್ರೆ 2020ರಲ್ಲಿ ವೀರಪ್ಪ ಮೊಯ್ಲಿ ಅವರ ಬಾಹುಬಲಿ ಅಹಿಂಸಾ ದಿಗ್ವಿಜಯನ್ ಕೃತಿ ಕೂಡ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ನೋಡ್ರಿ, ಕೆಳಗಿನ ಯಾವ ಕನ್ನಡಿಗರು 2024ನೇ ಪದ್ಮಭೂಷಣ ಪ್ರಶಸ್ತಿಗೆ 2024ನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿ ಕೇಳಿದಾರೆ ಅವರು? ಇನ್ನು ಕನ್ನಡಿಗರು ಸರಿಯಾದ ಉತ್ತರ ಯಾವುದು? ಜಿಂದಾಲ್, ಸೀತಾರಾಮ್ ಜಿಂದಾಲ್. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಈ ಸೀತಾರಾಮ್ ಜಿಂದಾಲ್ ಮಾತ್ರ ಈ ಪದ್ಮಭೂಷಣ ಪಡೆದಿರ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಕರ್ನಾಟಕದಿಂದ. ಯಾವಾಗ? 2024. 2023 ಯಾರಿದ್ರು? ರಿಪೀಟ್ ಮಾಡ್ತೇನ್ರಿ, ಸುಧಾಮೂರ್ತಿ ಮತ್ತ ನಮ್ಮ SL ಭೈರಪ್ಪ. ಮುಂದಿನ ಪ್ರಶ್ನೆ ನೋಡ್ರಿ, 2024ನೇ ಸಾಲಿನ ಪದ್ಮಶ್ರೀ ಪುರಸ್ಕೃತ ಕನ್ನಡಿಗರನ್ನು ಉಲ್ಲೇಖಿಸಿ ಮುಂದಿನ ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳಿದಾರೆ ಅವರು. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ಈ ಕುರಿತಾಗಿ ಸಂಪೂರ್ಣ ಮಾಹಿತಿ ಇಲ್ಲಿ ನೋಡೋಣ. ಒಂದೇನು ಕೊಟ್ಟರಲ್ಲಿ SK ಕೃಷ್ಣಮೂರ್ತಿ ಅವರು ಸಾಹಿತ್ಯ ಕ್ಷೇತ್ರಕ್ಕಾಗಿ ಕೊಟ್ಟು ಮತ್ತು ಶಿಕ್ಷಣ ಕ್ಷೇತ್ರಕ್ಕಾಗಿ ಮಾಡಿದ ಒಂದು ಸಾಧನೆಗಾಗಿ ಈ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಪ್ರೇಮ್ ಧನರಾಜ್ ಇವರು ವೈದ್ಯಕೀಯ, ಶಶಿ ಸೋನಿ ವ್ಯಾಪಾರ ಮತ್ತು ಕೈಗಾರಿಕೆಗೆ, ಸೋಮನ್ ಅವರಿಗೆ ಮತ್ತೆ ಏನಂದ್ರ ಸಮಾಜ ಸೇವೆಕಾಗಿ ಕೊಟ್ಟಿದ್ದಾರೆ. ಇನ್ನು ರೋಹನ್ ಬೋಪಾನ ನಿಮ್ಗೆ ಗೊತ್ತಿರ್ತಕ್ಕಂಥ ನಮ್ಮ ಟೆನ್ನಿಸ್ ಪ್ಲೇಯರು ಯಾಕೆ ಕೊಟ್ಟಾರ ಅಂದ್ರೆ ಕ್ರೀಡೆಯಲ್ಲಿ ಸಾಧನೆ ಮಾಡಿದಕ್ಕಾಗಿ. ಇನ್ನು ಅನುಪಮ ಹೊಸಕೆರೆ ಕಲೆಗಾಗಿ, ಇನ್ನು KS ರಾಜನ್ ಅವರಿಗೆ ಸಮಾಜ ಸೇವೆ, ಮತ್ತೊಬ್ಬರು ಯಾರಾದ್ರೆ ಚಂದ್ರಶೇಖರ್ ಸಿಆರ್ ವೈದ್ಯಕೀಯ ಕ್ಷೇತ್ರದ ಒಂದು ಗಣನೀಯ ಸಾಧನೆಗಾಗಿ ಕೇಂದ್ರ ಸರ್ಕಾರ ಈ ಪದ್ಮಶ್ರೀ ಪ್ರಶಸ್ತಿಗಳನ್ನ ನೀಡಿದೆ. ಮತ್ತೊಂದು ಪ್ರಶ್ನೆ ನೋಡ್ರಿ, ಕರ್ನಾಟಕದ ಈ ಕೆಳಗಿನ ಯಾರು 2024ನೇ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಅಂತ ಕೇಳಿದಾರೆ ಅವರು? ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಚಾರ್ವಿ ಯಾರು? ಚೆಸ್ ಆಟಗಾರ್ತಿಯವಳು. ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದಾಳೆ. ಹೀಗಾಗಿ ಏನ್ ಮಾಡಿದಾರೆ ಅಂದ್ರೆ 2024ನೇ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ನೋಡ್ರಿ, ಇಂಪಾರ್ಟೆಂಟ್. ಏನ್ ಕೇಳಿದಾರೆ ಅಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ವತಿಯಿಂದ ಈ ಕೆಳಗಿನ ಯಾವ ವರ್ಷದವರಿಗೆ ರಾಷ್ಟ್ರೀಯ ವಯಸ್ಸಳ ಅಂದ್ರೆ ಬಾಲಕರಿಗೆ ಮತ್ತು ಕೆಳದಿ ಚೆನ್ನಮ್ಮ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಅಂತ ಕೇಳಿದಾರೆ ಅವರು. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ. 6ರಿಂದ 18 ವರ್ಷದ ಒಳಗಿನ ಮಕ್ಕಳಿಗೆ ಏನು ಒಂದು ಶೌರ್ಯವನ್ನು ಮೆರೆದಿರ್ತಾರಲ್ಲ ಅಂತವರಿಗೆ. ಬಾಲಕರಿಗೆ ಏನ್ ಕೊಡ್ತಾರ ಅಂದ್ರೆ ವಯಸ್ಸಳ ಪ್ರಶಸ್ತಿಯನ್ನು ಕೊಡ್ತಾರ. ಇನ್ನು ಬಾಲಕರಿಗೆ ಅಂದ್ರೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನ ಕೊಡ್ತಾರೆ. ಇನ್ನು ಕೊಡೋರು ಯಾರು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ. ಇನ್ನೊಂದು ಪ್ರಶ್ನೆ ನೋಡ್ರಿ, 2022ನೇ ಸಾಲಿನ ರಾಜ್ಯಗಳ ನವೋದ್ಯಮ ರ್ಯಾಂಕಿಂಗ್ ವರದಿಯಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳು ಶ್ರೇಷ್ಠ ಸಾಧಕ ಪ್ರಶಸ್ತಿಗೆ ಭಾಜನವಾಗಿವೆ ಅಂತ ಕೇಳಿದಾರೆ ಅವರು? ಇಲ್ಲಿ ಸರಿಯಾದ ಉತ್ತರ ಕೂಡ ಆಪ್ಷನ್ ಡಿ. ಗುಜರಾತ್, ಕರ್ನಾಟಕ, ಕೇರಳ, ತಮಿಳುನಾಡು ಇವೆಲ್ಲವೂ ಕೂಡ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಗಳು. ಯಾವುದರಲ್ಲಿ? ರಾಜ್ಯಗಳ ನವೋದ್ಯಮ ರ್ಯಾಂಕಿಂಗ್ ದಲ್ಲಿ ಸ್ಟಾರ್ಟ್ಅಪ್ಗಳಲ್ಲಿ ಶ್ರೇಷ್ಠ ಸಾಧಕ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯಗಳು. 68ನೇ ಪ್ರಶ್ನೆ ನೋಡ್ರಿ, ಬಹಳ ಇಂಪಾರ್ಟೆಂಟ್. ಕಾಯಕಲ್ಪ ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾರೆ ಅವರು? ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಆರೋಗ್ಯ. ಮತ್ತೊಂದು ಪ್ರಶ್ನೆ ಕೊಟ್ಟ ನೋಡ್ರಿ, ಕನ್ನಡ ಸಾಹಿತ್ಯ ಪರಿಷತ್ ನೀಡುವ 2023 ಮತ್ತು 24ನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಕೇಳಿದಾರೆ ಅವರು? ಸರಿಯಾದ ಉತ್ತರ ಆಪ್ಷನ್ ಎ MS ಉಮೇಶ್. ಈ MS ಉಮೇಶ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ಏನು? MS ಉಮೇಶ್. ಯಾಕಂದ್ರೆ ತುಂಬಾ ಹಾಸ್ಯ ನಟ ಇವರೊಬ್ರು, ಹಾಸ್ಯ ನಟ, ತುಂಬಾ ಅದ್ಭುತವಾದ ಕನ್ನಡಿಗ ನಟರು. ಹೀಗಾಗಿ ಏನಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ ನೀಡುವ ಒಂದು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಮುಂದಿನ ಪ್ರಶ್ನೆ ನೋಡ್ರಿ, 2023 ಮತ್ತು 24ನೇ ಸಾಲಿನ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕೃತರು ಯಾರು ಕೇಳಿದಾರೆ ಇಲ್ಲಿ? ಇದು ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ಡಾಕ್ಟರ್ ಮಾಲತಿ ಹೋಳ್ ಮತ್ತು ಡಾಕ್ಟರ್ ಪ್ರಮೀಳಾ ಮಾಧವ್ ಅವರಿಗೆ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನ ನೀಡಲಾಗಿದೆ. ಯಾರಿಗೆ? ಮಾಲತಿ ಹೋಳ್ ಮತ್ತು ಪ್ರಮೀಳಾ ಮಾಧವ್ ಅವರಿಗೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, 2023ನೇ ಸಾಲಿನ ಭಾಷಾಂತರ ವಿಭಾಗದ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಪ್ರಶಸ್ತಿಗೆ ಭಾಜನರಾದ ಕನ್ನಡಿಗರು ಅಂತ ಕೇಳಿದಾರ. ಇಲ್ಲಿ 1 ಮತ್ತು 2 ಸರಿಯಾಗಿವೆ. ಇಲ್ಲಿ KK ಗಂಗಾಧರನ್ ಮತ್ತು ನಾಗರತ್ನ ಹೆಗಡೆ ಅವರು.
ಕೆ ಗಂಗಾಧರ್ ಏನ್ ಮಾಡ್ತಾರೆ ಅಂದ್ರೆ ಮಲಯಾಳ ಒಂದು ಕೃತಿಯನ್ನ ಮಲಯಾಳಂ ಕೃತಿನ ಒಂದು ಅನುವಾದ ಮಾಡ್ತಾರೆ. ಇನ್ನು ಸುಧಾಮೂರ್ತಿ ಅವರ ಒಂದು ಇಂಗ್ಲಿಷ್ ಕೃತಿಯನ್ನ ಏನು ಇಂಗ್ಲಿಷ್ ಭಾಷೆಯ ಒಂದು ಕೃತಿಯನ್ನ ಈ ನಾಗರತ್ನ ಹೆಗಡೆ ಅವರು ಏನ್ ಮಾಡ್ತಾರ ಅನುವಾದ ಮಾಡ್ತಾರೆ. ಅದಕ್ಕಾಗಿ ಏನಂತಂದ್ರೆ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಭಾಷಾಂತರ ವಿಭಾಗದಲ್ಲಿ ಇವರಿಗೆ ನೀಡಲಾಗಿದೆ. ಸರಿ ಸ್ನೇಹಿತರೆ, ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಮುಂದಿನ ನೋಡ್ರಿ, 2024 ರಾಷ್ಟ್ರೀಯ ರಚನೆಕಾರರ ಪ್ರಶಸ್ತಿಗೆ ಅತ್ಯುತ್ತಮ ಸೃಜನಶೀಲ ಸೃಷ್ಟಿಕರ್ತ ಪ್ರಶಸ್ತಿಗೆ ಭಾಜನರಾದ ಕನ್ನಡಿಗರು ಯಾರು ಕೇಳಿದಾರೋ? ಸರಿಯಾದ ಉತ್ತರ ಯಾವುದು? ಶ್ರದ್ಧಾ ಜೈನ್. ಇದೇನಂದ್ರ ಯೂಟ್ಯೂಬ್ ಇರ್ತಾವಲ್ಲ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್, ಇವರೆಲ್ಲ ಕಂಟೆಂಟ್ ಕ್ರಿಯೇಟರ್ಗೆ ಈ ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ. ಹೊಸದಾಗಿ ನಮ್ಮ ಮೋದಿ ಸರ್ಕಾರ ಸ್ಟಾರ್ಟ್ ಮಾಡಿದ್ದಾರೆ ರಾಷ್ಟ್ರೀಯ ರಚನೆಕಾರ ಪ್ರಶಸ್ತಿಯನ್ನ. ಈ ಕೀರ್ತಿ ಗೋಸ್ವಾಮಿ ಕೂಡ ನಿಮ್ಗೆ ಗೊತ್ತಿರಬಹುದು, ಯೂಟ್ಯೂಬ್ ಅಲ್ಲಿ ಕೀರ್ತಿ ಹಿಸ್ಟ್ರಿ ಅಂತ ಒಂದು ಚಾನಲ್ ಇದೆ ನೋಡಿ, ಕೀರ್ತಿ ಹಿಸ್ಟ್ರಿ. ಆ ಎಮ್ಐ ಅವರು ತಮಿಳುನಾಡು ಒಂದು ಮಹಿಳೆಯವರು. ನೆಕ್ಸ್ಟ್ ನೋಡ್ರಿ, 23ನೇ ಪ್ರಶ್ನೆ, ಜಾಗತಿಕ ಬರಹಗಾರ ಒಕ್ಕೂಟ ನೀಡುವ 2024ನೇ ಸಾಲಿನ ಜಾಗತಿಕ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದ ಕನ್ನಡಿಗರು ಯಾರು ಕೇಳಿದಾರ ಅವರು? ಸರಿಯಾದ ಉತ್ತರ ಯಾವ್ದಾಗುತ್ತಾ? ಆಪ್ಷನ್ ಎ, ಮಮತಾ ಜಿ ಸಾಗರ್. ಈ ಪ್ರಶ್ನೆ ಕೇಳೋ ಚಾನ್ಸಸ್ ಜಾಸ್ತಿ ಐತಿ, ನೋಡ್ಕೋ ಸ್ನೇಹಿತರೆ, ಯಾಕಂದ್ರೆ ಅವರು ಕನ್ನಡಿಗರಾಗಿರ್ತಾರ. ಗ್ಲೋಬಲ್ ಲಿಟರೇಚರ್ ಅವಾರ್ಡ್. ಕೊನೆಯ ಪ್ರಶ್ನೆ, ನಿಮ್ಮ 74ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. 2024ನೇ ಸಾಲಿನ ಕೇನ್ ಚಲನಚಿತ್ರೋತ್ಸವದಲ್ಲಿ ಲಾಸ್ಟ್ ಸೀನಿಯರ್ ಅಥವಾ ಕಿರು ಚಲನಚಿತ್ರ ಪ್ರಶಸ್ತಿ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪಡೆದ ಭಾರತದ ಕಿರು ಚಲನಚಿತ್ರ ಯಾವುದು ಕೇಳಿದಾರೋ? ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಸನ್ಫ್ಲವರ್ ದಿ ಫಸ್ಟ್ ಒನ್ಸ್ ಟು ನೋ ಅಂತ ಕೇಳಿದಾರಲ್ಲಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ. ಇದರ ನಿರ್ದೇಶಕ ಯಾರು? ಕನ್ನಡಿಗ ಡಾಕ್ಟರ್ ಚಿದಾನಂದ ಎಸ್ ನಾಯಕ್. ಇದು ಯಾವ ಭಾಷೆಯಲ್ಲಿ ಐತಿ? ಕನ್ನಡದ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಚಲನಚಿತ್ರ. ಸ್ನೇಹಿತರೆ, ಒಂದು ಕರ್ನಾಟಕದ ಒಂದು ಪ್ರಮುಖ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಾಗಿ ಅದರ ಭಾಗವಾಗಿ ಒಂದು ನನ್ನ ಪ್ರಶಸ್ತಿಗಳ ಕುರಿತಾಗಿ 74 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡಿದೀನಿ. 100% ಈ ಎಲ್ಲಾ ಪ್ರಶ್ನೆಗಳು ನಿಮ್ಮ ಒಂದು KS ಪ್ರಿಪರೇಷನ್ ಹೆಲ್ಪ್ ಆಗ್ತಾವ ಅಂತ ಅನ್ಕೊಂಡಿನಿ. ಇನ್ನು ಮುಂದಿನ ಒಂದು ಏನ್ ಮಾಡ್ತೀನಿ ಅಂದ್ರೆ ಇಂಪಾರ್ಟೆಂಟ್, ಕರ್ನಾಟಕದ ನಾನು ಮಾಡಲ್ಲ, ಇನ್ನು ಭಾರತ ಸರ್ಕಾರ ನೀಡುವ ಒಂದು ಪ್ರಮುಖ ಪ್ರಶಸ್ತಿಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸರಿನಾ? ಎಲ್ಲರಿಗೂ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.